ಸೆಕೆಂಡ್ PUC ಸೋಷಿಯಾಲಜಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 80 ಅಂಕದ ಪ್ಯಾಕೇಜ್ ಅನ್ನು ಕೊಡ್ತಾ ಇದ್ದಾನೆ. ಇಲ್ಲಿ MCQ ಆಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ. ವಿಡಿಯೋ ಯಾರು ಕೊನೆ ತನಕ ನೋಡ್ತೀರಾ 80ಕ್ಕೆ 80 ನಿಮಗೆ ನಾನು ರೆಡಿ ಮಾಡ್ತೀನಿ. ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಯಾರೇನು ಏನು ಓದಿಲ್ಲ, ಕೇವಲ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಎಲ್ಲ ಸ್ಟಡಿ ಮೆಟೀರಿಯಲ್ ನಾನು ಚರ್ಚೆ ಮಾಡಿರ್ತಕ್ಕಂಥದ್ದು ಎಲ್ಲ ಪ್ರಶ್ನೆಗಳನ್ನು ಓದಿದರೆ ಸುಲಭವಾಗಿ 80ಕ್ಕೆ 80 ನೀವು ಗಳಿಸ್ತೀರಾ. ಇದು ನನ್ನ ಗ್ಯಾರಂಟಿ, ನನ್ನ ಪ್ರಾಮಿಸ್. ಮಾಡಬೇಕಾಗಿರೋದೇನು, ನೀವು ಓದಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ನಡೀರಿ ವಿಡಿಯೋನ ಶೇರ್. ಸೋಷಿಯಾಲಜಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 80 ಅಂಕಕ್ಕೆ ನಾನು ನಿಮ್ಗೆ ರೆಡಿ ಮಾಡಬೇಕಾಗಿದೆ. ನಾಳೆನೇ ಎಕ್ಸಾಮ್ ಇದೆ, ಡೋಂಟ್ ವರಿ ಅಬೌಟ್ ದಟ್. ಇವಿಷ್ಟು ಕೊಡ್ತಕ್ಕಂಥ ಪ್ರಶ್ನೆಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಓದ್ಕೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ. ಹಾಗಿದ್ರೆ ನಾವು ಮೊದಲು ಏನು ಮಾಡೋಣ ಅಂತಾರೆ, ಸ್ವಲ್ಪ ಒಂದು ಬ್ಲೂ ಪ್ರಿಂಟ್, ನಮಗೇನು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರಲ್ಲ, ಬ್ಲೂ ಪ್ರಿಂಟ್ ಅನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, 1 ಅಂಕದ ಪ್ರಶ್ನೆ ಇಲ್ಲೆಲ್ಲ ಬರ್ತಾ ಇದೆ. 1 ಅಂಕದ ಪ್ರಶ್ನೆ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಚರ್ಚೆ ಮಾಡ್ತೀನಿ. 2 ಅಂಕದ ಪ್ರಶ್ನೆಯನ್ನು ಎಷ್ಟು ಬರೀಬೇಕು, ಕೇವಲ 5 ಬರೀಬೇಕು. 5 ಅಧ್ಯಾಯಗಳನ್ನು ಯಾವ್ದಾವ್ದು ಅಂತ ನಾನು ಚೂಸ್ ಮಾಡಿಬಿಟ್ಟಿದ್ದೀನಿ. ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಇದೊಂದು ಅಧ್ಯಾಯ, ಅದಾದ ನಂತರ 5ನೇ ಅಧ್ಯಾಯ, 1ನೇ ಅಧ್ಯಾಯ, 2ನೇ ಅಧ್ಯಾಯ, ಅದೇ ರೀತಿ 3ನೇ ಅಧ್ಯಾಯ. ಇಷ್ಟು ಅಧ್ಯಾಯಗಳನ್ನು ನಾನು ಚೂಸ್ ಮಾಡಿದ್ದೀನಿ. ಇವು 2 ಅಧ್ಯಾಯಗಳನ್ನು ನಾನು ಸ್ಕಿಪ್ ಮಾಡ್ತೀನಿ, ಬೇಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಡ್ತೀನಿ 5 ಅಧ್ಯಾಯದ ಮೇಲೆ. ಹಾಗಾಗಿ ಭಾರತೀಯ ಜನಸಂಖ್ಯಾ ಮತ್ತು ಜನಸಂಖ್ಯಾಶಾಸ್ತ್ರ ಸಮಾಜ ನಿರ್ಮಾಣ ಅಂತಿದೆಯಲ್ಲ, 5 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನೋಡಿ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 3rd ಚಾಪ್ಟರ್ ಆ್ಯಂಡ್ 4th ಚಾಪ್ಟರ್. ಇಲ್ಲಿ ನೋಡ್ಬೋದು ನೀವು, 2 5 ಅಂಕದ ಪ್ರಶ್ನೆಯನ್ನು ಕೇಳಲಾಗುತ್ತೆ. ನಾವು ಬರೀಬೇಕಾಗಿರೋದು ಎಷ್ಟು, 6 ಮಾತ್ರ. 6ನೇ ಅಧ್ಯಾಯ, ಅದೇ ರೀತಿ 4ನೇ ಅಧ್ಯಾಯ, ಅದೇ ರೀತಿ 3ನೇ ಅಧ್ಯಾಯ. ಈ 3 ಅಧ್ಯಾಯಗಳನ್ನು ಮಾತ್ರ ನಾನು ನಿಮ್ಗೆ ಕೊಡ್ತೀನಿ. ಅದೇ ರೀತಿ 1ನೇ ಅಧ್ಯಾಯ, 2ನೇ ಅಧ್ಯಾಯದಿಂದ 2 10 ಅಂಕದ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಕೊಡ್ತೀನಿ. ಈಗ ಅದಕ್ಕಿಂತ ಮೊದಲು ನಾವು MCQ, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಎಲ್ಲವನ್ನು ಕವರ್ ಮಾಡಿ, ಅದಾದ ನಂತರ 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳುವಂತಕ್ಕಂಥ ಜವಾಬ್ದಾರಿ ನಿಮ್ಮದು. ಯಾವ ದೇಶ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಅಳವಡಿಸಿಕೊಂಡಿತು, ಯಾವುದು ಅಂತಂದರೆ ಅದು ಭಾರತ. ಈ ಇಂಗ್ಲೀಷಿಗೆ ಹೇಳ್ತೀನಿ. ವಿಚ್ ಕಂಟ್ರಿ ಫಸ್ಟ್ ಅಡಾಪ್ಟೆಡ್ ದ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್, ವಿಚ್ ಈಸ್ ಇಂಡಿಯಾ. ಅರ್ಥ ಆಯ್ತಾ? ಅದಾದ ನಂತರ ಕರ್ನಾಟಕದಲ್ಲಿ ರಚಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ ಅಂತ ಇದೆ. ಇಷ್ಟೊಂದು ಕ್ರಮಾನುಗತಿ ಇದೆ, ನಾನು ಓದ್ತಾ ಹೋಗಲ್ಲ. ಮಾಡಬೇಕಾಗಿರೋದೇನು, ಜಸ್ಟ್ ನಾನು ಆನ್ಸರ್ ಸಿ ಅಂತ ಕೊಟ್ಟಿದ್ದೀನಿ. ನಾಗನಗೌಡ, ಹಾವನೂರು, ವೆಂಕಟಸ್ವಾಮಿ, ಚೆನ್ನಪ್ಪರೆಡ್ಡಿ, ಇಷ್ಟು ಆಯೋಗಗಳನ್ನು ನಾನು ಕರೆಕ್ಟಾಗಿ ಹೊಂದಿದ್ದೀನಿ. ಅದೇ ರೀತಿ ಇಂಗ್ಲೀಷಲ್ಲಿ ಹೇಳ್ತೀನಿ. ಅರೇಂಜ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ ಫಾರ್ಮ್ಡ್ ಇನ್ ಕರ್ನಾಟಕ ಕ್ರೊನಾಲಜಿಕಲ್ ಆರ್ಡರ್. ಇಲ್ಲಿ ಆಲ್ರೆಡಿ ಆನ್ಸರ್ನ ಕೊಟ್ಟಿದ್ದೀನಿ. ನಾಗನಗೌಡ, ಹಾವನೂರು, ವೆಂಕಟಸ್ವಾಮಿ, ಚೆನ್ನಪ್ಪರೆಡ್ಡಿ. ಆನ್ಸರ್ ಸಿ ಆಗಿರ್ತಕ್ಕಂಥದ್ದು ಅಲ್ವಾ. ಕನ್ನಡ ಇಂಗ್ಲೀಷ್ ಕ್ಲಿಯರ್ ಆಯಿತು. ಲಿಜ್ಜತ್ನ ಕೇಂದ್ರ ಕಚೇರಿಯಲ್ಲಿದೆ, ಕನ್ನಡ ಮೀಡಿಯಂಗೆ ಮುಂಬೈಯಲ್ಲಿದೆ. ದ ಹೆಡ್ ಆಫ್ ದ ಆಫೀಸ್ ಆಫ್ ಲಿಜ್ಜತ್ ಈಸ್ ಲೊಕೇಟೆಡ್, ವೇರ್ ಈಸ್ ಲೊಕೇಟೆಡ್? ಮುಂಬೈ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವ್ರು ಯಾರು ಅಂದರೆ ಅದು ನಮ್ಗೆ ಆನ್ಸರ್ ಏನಾಗುತ್ತೆ ಇಲ್ಲಿ, ಚಾರ್ಲ್ಸ್ ಮೆಟಕಾಫ್. ಈಗ ಇಂಗ್ಲೀಷಲ್ಲಿ ಹೂ ಕಾಲ್ಡ್ ಇಂಡಿಯನ್ ವಿಲೇಜಸ್ ಲಿಟ್ಲ್ ರಿಪಬ್ಲಿಕ್ಸ್, ಚಾರ್ಲ್ಸ್ ಮೆಟಕಾಫ್. ಆಯಿತಾ? ಆನ್ಸರ್ ಬಿ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ವಿಡಿಯೋನ ಕೊನೆ ತನಕ ನೋಡಿ, ಅದು ಕೇಳ್ತಾ ಇದ್ದೀನಿ. ಸ್ವಗೌರವ ಚಳುವಳಿಯನ್ನು ಪ್ರಾರಂಭ ಮಾಡ್ತಕ್ಕಂಥವ್ರು ಪೆರಿಯರ್ ಇ ರಾಮಸ್ವಾಮಿ ನಾಯ್ಕರ್. ಅದಾದ ನಂತರ ಹೂ ಸ್ಟಾರ್ಟೆಡ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ಪೆರಿಯರ್ EV ರಾಮಸ್ವಾಮಿ ನಾಯ್ಕರ್. ಈಗ ನೆಕ್ಸ್ಟ್ ಬಿಟ್ಟ ಸ್ಥಳ. ಇಷ್ಟೇ ಈ MCQ ಇಲ್ಲ, ಇನ್ನೂ MCQ ಇದೆ, ಬಿಟ್ಟ ಸ್ಥಳ ಇದೆ, ಇನ್ನೂ ತುಂಬ ಇದೆ, ನೀವು ನೋಡ್ತಾ ಹೋಗ್ಬೇಕಷ್ಟೇ. ಬಿಟ್ಟ ಸ್ಥಳ ಆಯಿತು. ಈಗ ಬಿಟ್ಟ ಸ್ಥಳ ಅಲ್ವಾ, ತವಳಿ ತರವಾಡಿನ ವಿಭಜಿತಗೊಂಡ ಒಂದು ಭಾಗ. ತವಳಿ ತರವಾಡಿನಿಂದ ವಿಭಜಿತಗೊಂಡಿರ್ತಕ್ಕಂಥ ಒಂದು ಭಾಗ. ತವಳಿ ಇಸ್ ದ ಡಿವೈಡೆಡ್ ಪಾರ್ಟ್ ಆಫ್ ತರವಾಡ್. ಆಯಿತಾ? ಅದಾದ ನಂತರ ಹಸಿರು ಕ್ರಾಂತಿ ಪಿತಾಮಹ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್. ದ ಫಾದರ್ ಆಫ್ ಅ ಗ್ರೀನ್ ರೆವಲ್ಯೂಷನ್ ಈಸ್ ಡಾಕ್ಟರ್ ಸ್ವಾಮಿನಾಥನ್. ವೆಲ್ತ್ ಆಫ್ ನೇಷನ್ ಗ್ರಂಥದ ಲೇಖಕರು ಅಡಮ್ ಸ್ಮಿತ್. ದ ಆಥರ್ ಆಫ್ ದ ಬುಕ್ ವೆಲ್ತ್ ಆಫ್ ನೇಷನ್ ಅಡಮ್ ಸ್ಮಿತ್. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ ಅಲ್ವಾ. ನೀವು ಕರೆಕ್ಟಾಗಿ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಎಲ್ಲ ಪೂರ್ತಿ 80ಕ್ಕೆ 80 ನಾನು ರೆಡಿ ಮಾಡಿಸೋ ಜವಾಬ್ದಾರಿ ನಂದು. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥದ್ದು 1980. ಅದಾದ ನಂತರ ಇಂಗ್ಲೀಷ್ ಮೀಡಿಯಂಗೆ ದ ಕರ್ನಾಟಕ ಸ್ಟೇಟ್ ಫಾರ್ಮರ್ಸ್ ಅಸೋಸಿಯೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಅಥವಾ ಎಸ್ಟಾಬ್ಲಿಷ್ ಅಂತ ಕೊಡ್ಬೋದು, ಫೌಂಡೆಡ್ ಇನ್ ಅಂತ ಕೊಡ್ಬೋದು, ಇಯರ್ 1980. ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಕ್ಕಂಥವ್ರು ಡೇನಿಯಲ್ ಲರ್ನರ್. ದ ಕನ್ಸೆಪ್ಟ್ ಆಫ್ ಮಾಡರ್ನೈಸೇಷನ್ ವಾಸ್ ಇಂಟ್ರೊಡ್ಯೂಸ್ ಬೈ ಡೇನಿಯಲ್ ಲರ್ನರ್. ಅದಾದ ನಂತರ ಈಗ ನಾವು ಬಿಟ್ಟ ಸ್ಥಳ ಆಯಿತು. ನೆಕ್ಸ್ಟ್ ಹೊಂದಿಸಿ ಬರೀರಿ. ಜನಾಂಗೀಯ ವರ್ಗೀಕರಣ ಅಂತಂದರೆ ಡಾಕ್ಟರ್ BS ಗುಹಾ ಬರುತ್ತೆ ಈ ಇಂಗ್ಲೀಷಲ್ಲಿ. ರೇಷಿಯಲ್ ಕ್ಲಾಸಿಫಿಕೇಷನ್ ಅಂತ ಬಂದಾಗ ನೀವು ಅದನ್ನು ಡಾಕ್ಟರ್ BS ಗುಹಾ ಅಂತ ಹಾಕೊಳ್ಳಿ. ಹಕ್ಕಿಪಿಕ್ಕಿ ಅಂತ ಬಂದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ದಕ್ಷಿಣ ವಲಯ ಬುಡಕಟ್ಟು ಅಂತ ಹಾಕಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಹಕ್ಕಿಪಿಕ್ಕಿ ಅಂತ ಬಂದರೆ ಸದರ್ನ್ ಜೋನ್ ಟ್ರೈಬ್ ಅಂತ ಹಾಕೋಬೇಕು. ಅದಾದ ನಂತರ ನೆಕ್ಸ್ಟ್ ಮಹಿಳಾ ಸಬಲೀಕರಣ ವರ್ಷ ಅಂತಂದರೆ 2001. ದ ವುಮೆನ್ ಎಂಪವರ್ಮೆಂಟ್ ಇಯರ್ 2001. ನೆನಪಿನ ಹಳ್ಳಿ ಅಂತಂದರೆ MN ಶ್ರೀನಿವಾಸ್. ರಿಮೆಂಬರ್ಡ್ ವಿಲೇಜ್ ಅಂತಂದರೆ MN ಶ್ರೀನಿವಾಸ್. ಭಾರತದ ಮೊದಲ ವಾರ್ತಾಪತ್ರಿಕೆ ಅಂತಂದರೆ ಯಾವುದು, ಸಂವತ್ ಕೌಮುದಿ. ಕನ್ನಡ ಮುಗಿತು. ಈಗ ಇಂಗ್ಲೀಷ್ ಮೀಡಿಯಂ ಅಂತಂದರೆ ದ ಫಸ್ಟ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ, ಸಂವತ್ ಕೌಮುದಿ. ಇಷ್ಟನ್ನು ಮಾಡ್ಲಿಕ್ಕಾಗುತ್ತೆ. ನೀವು ಕರ್ನಾಟಕದ ಮೊದಲ ಸಮಾಚಾರ ಪತ್ರಿಕೆ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಬೇಕು, ಅಂದ್ರೆ ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಓದ್ತಾ ಇದ್ದೀರಾ ಅಂತ ಸೋಷಿಯಾಲಜಿ. ಯಾಕಂದ್ರೆ ಲಾಸ್ಟ್ ಎಕ್ಸಾಮ್ ಇದೆ, ಇದನ್ನು ಪೂರ್ತಿಯಾಗಿ ಕರೆಕ್ಟಾಗಿ ಒಳ್ಳೆ ಸ್ಕೋರ್ ಮಾಡಬೇಕು. ಇದಾದ ನಂತರ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಈಗ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆಯಲ್ಲ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಯಾರು ಪರಿಚಯ ಮಾಡಿದರು ಅಂತಂದರೆ ಸಂತ್ ಥಾಮಸ್, ಸಂತ್ ಬಾರ್ತಲೋಮಿಯೋ ಅಂತ ಬರೀಬೇಕು. ಈಗ ಇಂಗ್ಲೀಷಿಗೆ ಹೂ ಇಂಟ್ರೊಡ್ಯೂಸ್ ಕ್ರಿಶ್ಚಿಯಾನಿಟಿ ಟು ಇಂಡಿಯಾ ಅಂತಂದರೆ ಸೇಮ್ ಸಂತ್ ಥಾಮಸ್, ಸಂತ್ ಬಾರ್ತಲೋಮಿಯೋ. ಆಯಿತಾ? ಕೆನೆಪತ್ರ ಪರಿಕಲ್ಪನೆಯನ್ನು ಮೊದಲು
ಮೊದಲು ಯಾವ ಆಯೋಗ ಬಳಸ್ತು ಅಂತಂದರೆ ಸಂತಾನಮ್ ಆಯೋಗ ಆಯಿತಾ. ಈ ಇಂಗ್ಲೀಷ್ ಮೀಡಿಯಮ್ಗೆ ವಿಚ್ ಕಮಿಷನ್ ಫಸ್ಟ್ ಯೂಸ್ಡ್ ದ ಕನ್ಸೆಪ್ಟ್ ಆಫ್ ಕ್ರಿಮಿಲೇಯರ್ ಸಂತಾನಮ್ ಕಮಿಷನ್. ನಬಾರ್ಡನ್ನು ವಿಸ್ತರಿಸಿ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಹೇಳ್ತೀನಿ. ನ್ಯಾಷನಲ್ ಬ್ಯಾಂಕ್ ಆಫ್ ನಬಾರ್ಡ್ ಸೇಮ್ ಅದೇ ರೀತಿ ಎಕ್ಸ್ಪ್ಯಾಂಡ್ ನಬಾರ್ಡ್ ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಒಂದೇ. ನೀವು ನಬಾರ್ಡ್ ಬರೆಯುವಾಗ ವಿಸ್ತರಿಸಿ ಬರೆಯುವಾಗ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆಯಲ್ಲ, ನೀವು ಬೇಕಂದರೆ ಇದನ್ನು ಈ ನ್ಯಾಷನಲ್ ಬ್ಯಾಂಕ್ ಆಫ್ ಈ ರೀತಿ ಕನ್ನಡ ಟೆಕ್ಸ್ಟಲ್ಲಿ ಕನ್ನಡ ಫಾಂಟಲ್ಲಿ ಬರೆದು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ, ಇದೇ ರೀತಿ ಬರಿಬೋದು ನೀವು. ಮಾಧ್ಯಮ ದೊರೆ ಅಂತ ಪ್ರಖ್ಯಾತರಾದವರು ರೂಪರ್ಡ್ ಮಾಡ್ರೂಕ್. ಅದೇ ರೀತಿ ಹೂ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಮೀಡಿಯಾ ಬಾರೋನ್ ಅಂತಂದರೆ ರೂಪರ್ ಮಾಡ್ರೂಕ್. ಸಮಾಜನಿಷ್ಠ ದರೋಡೆ ಅಂತಂದ್ರೇನು? ಭೂಮಾಲೀಕರ ಅಥವಾ ಶ್ರೀಮಂತರ ಸಂಪತ್ತನ್ನು ಕದ್ದು ಬಿಡೋದು, ಕೊಳ್ಳೆ ಹೊಡೆಯೋದು, ಅದನ್ನು ಬಡವರಿಗೆ ಹಂಚುವಂಥ ದರೋಡೆ ನಾವು ಸಮಾಜನಿಷ್ಠ ದರೋಡೆ ಅಂತೀವಿ. ಸೋಷಿಯಲ್ ಬ್ಯಾಂಡಿಟ್ರಿ. ವಾಟ್ ಈಸ್ ಸೋಷಿಯಲ್ ಬ್ಯಾಂಡಿಟ್ರಿ ಅಂತಂದರೆ ರಾಬಿಂಗ್ ದ ವೆಲ್ತ್ ಆಫ್ ಲ್ಯಾಂಡ್ಲಾರ್ಡ್ಸ್ ಆರ್ ರಿಚ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಟು ದ ಪುವರ್ ಇಸ್ ಕಾಲ್ಡ್ ಸೋಷಿಯಲ್ ಬ್ಯಾಂಡಿಟ್ರಿ. 2 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗ್ತೀನಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 2 ಅಂಕದ ಪ್ರಶ್ನೆ ನಾನು ಚರ್ಚೆ ಮಾಡ್ತೀನಿ. ಈಗ ಎಲ್ಲವನ್ನ ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕಂದಾಗ ಮಾತ್ರ ಯಾವುದಾದ್ರೂ ದ್ರಾವಿಡ ಭಾಷೆ ಕನ್ನಡ ತೆಲುಗು ನೀವೆರಡು ನನಗೆ ಕಮೆಂಟ್ ಮಾಡಿ ಹೇಳಬೇಕು, ಅಂದಾಗ ನನಗೆ ಸಮಾಧಾನ ಆಗುತ್ತೆ. ಯಾಕಂತಂದರೆ ನೀವು ವಿಡಿಯೋ ಕೊನೆ ತನಕ ನೋಡಬೇಕಲ್ವಾ. ಸೊ ಮೆನ್ಷನ್ ಇನ್ ಟು ದ್ರಾವಿಡಿಯನ್ ಲ್ಯಾಂಗ್ವೇಜ್ ಯಾವುದು ಅಂತಂದರೆ ಕನ್ನಡ, ತೆಲುಗು. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ ಯು ಮಸ್ಟ್ ಪುಟ್ ಯುವರ್ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಭಾರತೀಯ ಬುಡಕಟ್ಟುಗಳ 2 ಸಮಸ್ಯೆಯನ್ನು ತಿಳಿಸಿ. ಭೌಗೋಳಿಕ ಪ್ರತ್ಯೇಕತೆ, ಆರ್ಥಿಕ ಸಮಸ್ಯೆಗಳು. ಅದಾದ ನಂತರ ಇಂಗ್ಲೀಷ್ ಮೀಡಿಯಮ್ಗೆ ಸ್ಟೇಟ್ ಇನ್ ಟು ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಟ್ರೈಬ್ಸ್ ಅಂದರೆ ಜಾಗ್ರಫಿಕಲ್ ಐಸೋಲೇಷನ್ಸ್, ಎಕನಾಮಿಕ್ ಪ್ರಾಬ್ಲಮ್ಸ್. ನಿಶ್ಚಯಾತ್ಮಕ ಕ್ರಿಯೆ ಅಂತಂದ್ರೇನು? ಜಾತಿ, ಧರ್ಮ, ಲಿಂಗಗಳನ್ನು ಆಧರಿಸಿ ಉದ್ಯೋಗ ಶಿಕ್ಷಣ ವ್ಯವಹಾರಿಕ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯಕ ನೀತಿಯನ್ನು ರೂಪಿಸುವುದಕ್ಕೆ ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿ ಇಂಗ್ಲೀಷ್ ಮೇಲೆ ಅಫರ್ಮೇಟಿವ್ ಆಕ್ಷನ್. ವಾಟ್ ಇಸ್ ಅಫರ್ಮೇಟಿವ್ ಆಕ್ಷನ್? ವಿಚ್ ಮೀನ್ಸ್ ಫಾರ್ಮುಲೇಟಿಂಗ್ ಬೆನಿಫಿಷಿಯಲ್ ಪಾಲಿಸೀಸ್ ಫಾರ್ ಗ್ರೂಪ್ಸ್ ದ್ಯಾಟ್ ಲ್ಯಾಕ್ representations in employment, ಎಜುಕೇಷನ್ ಆ್ಯಂಡ್ ಬಿಸ್ನೆಸ್ ಸೆಕ್ಟರ್ಸ್ ಬೇಸ್ಡ್ ಆನ್ ಕಾಸ್ಟ್, ರಿಲಿಜನ್ ಆ್ಯಂಡ್ ಜೆಂಡರ್. ಸಾಮಾಜಿಕ ಸಮೈಕ್ಯತೆ ಅಂತಂದ್ರೇನು? ಸಮಾಜವೊಂದರಲ್ಲಿನ ಜನಪರಸ್ಪರ ಹೊಂದಾಣಿಕೆ, ಸಹಕಾರ, ಭ್ರಾತೃತ್ವದಿಂದ ಒಗ್ಗೂಡುವ ಏಕರೂಪತೆಯನ್ನು ನಾವು ಸಾಮಾಜಿಕ ಸಮೈಕ್ಯತೆ ಅಂತ ಕರಿತೀವಿ. ಸೋಷಿಯಲ್ ಸಾಲಿಡರಿಟಿ ಅಂತಂದರೆ ದ ಯೂನಿಫಾರ್ಮಿಟಿ ಫಾರ್ಮ್ಡ್ ಬೈ ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್, ಕೋಪರೇಷನ್, ಬ್ರದರ್ಹುಡ್, ಪೀಪಲ್ ಇನ್ ಅ ಸೊಸೈಟಿ ಕಾಲ್ಡ್ ಸೋಷಿಯಲ್ ಸಾಲಿಡರಿಟಿ. ಅಂತರ್ಜಾಲದ 2 ಅನುಕೂಲತೆಗಳನ್ನು ತಿಳಿಸಿ. 2 ಅನಾನುಕೂಲತೆ ನೀವು ನನ್ನ ಕಮೆಂಟಲ್ಲಿ ಹೇಳಬೇಕು. ಆನ್ಲೈನ್ ಬ್ಯಾಂಕಿಂಗ್, ಆನ್ಲೈನ್ ಮಾರ್ಕೆಟಿಂಗ್. ಮೆನ್ಷನ್ ಎನಿ ಟು ಅಡ್ವಾಂಟೇಜಸ್ ಆಫ್ ದ ಇಂಟರ್ನೆಟ್ ಅಂತ ಬಂದಾಗ ಆನ್ಲೈನ್ ಮಾರ್ಕೆಟಿಂಗ್, ಆನ್ಲೈನ್ ಬ್ಯಾಂಕಿಂಗ್. ಆಯಿತಾ. ಭಾರತದ 2 ಮಹಿಳಾ ಸಂಘಟನೆಯನ್ನು ಬರೆಯಿರಿ. ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ, ವಿಮೋಚನ. ಅದಾದ ನಂತರ ಇಂಗ್ಲೀಷ್ ಮೀಡಿಯಮ್ ಹೇಳ್ತೀನಿ. ರೈಟ್ ಇನ್ ಟು ವುಮೆನ್ಸ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ, ವಿಮೋಚನ. ಅದೇ ಇಂಗ್ಲೀಷಲ್ಲೂ ಅದೇ ಸ್ಪೆಲ್ಲಿಂಗ್ ಅಷ್ಟೇ ಬರೆದಿರ್ತೀನಿ ನಾನು ಅಷ್ಟೇ. ಸಂಸ್ಕೃತಾನುಕರಣ ಪದದ ಇದು ವ್ಯಾಖ್ಯಾನವನ್ನು ಕೊಡಿ. ಎನ್ ಶ್ರೀನಿವಾಸರವರ ಪ್ರಕಾರ ಜಾತಿ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಉನ್ನತ ಜಾತಿಯನ್ನು ಅನುಕರಣೆ ಮಾಡುವ ಸ್ಥಿತಿಯನ್ನು ನಾವು ಸಂಸ್ಕೃತಾನುಕರಣ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಾದ ನಂತರ ಡಿಫೈನ್ ಸಾಂಸ್ಕ್ರಿಟೈಸೇಷನ್ ಅಂತ ಇಲ್ಲಿ ಇಂಗ್ಲೀಷಲ್ಲಿ ಕೊಡ್ತೀನಿ. ಅಕಾರ್ಡಿಂಗ್ ಟು ಎನ್ ಶ್ರೀನಿವಾಸ್, ಇಟ್ ಈಸ್ ಅ ಪ್ರೊಸೆಸ್ ವೇರ್ ಲೋವರ್ ಕಾಸ್ಟ್ ಪೀಪಲ್ imitate the lifestyle of a higher caste with the intention for rising their status in the caste hierarchy. ನೆಕ್ಸ್ಟ್ ಹೋಗ್ತೀನಿ. ಸಾಮಾಜಿಕ ಪರಿವರ್ತನೆ 2 ಮೂಲಗಳನ್ನು ತಿಳಿಸಿ. ಭಾರತದ ಸಾಮಾಜಿಕ ಪರಿವರ್ತನೆ 2 ಮೂಲಗಳನ್ನು ತಿಳಿಸಿ. ಆಂತರಿಕ ಮೂಲ ಸಂಸ್ಕೃತ ಅನುಕರಣ, ಅದಾದ ನಂತರ ಬಾಹ್ಯ ಮೂಲ ಆಧುನೀಕರಣ, ಜಾಗತೀಕರಣ, ಪಾಶ್ಚಿಮಾತ್ಯಕರಣ. ನೇಮ್ ಇನ್ ಟು ಸೋರ್ಸಸ್ ಆಫ್ ಅ ಸೋಷಿಯಲ್ ಚೇಂಜ್ ಅಂತ ಬಂದಾಗ ಇಂಟರ್ನಲ್ ಸೋರ್ಸ್ ವಿಚ್ ಮೀನ್ಸ್ ಸಾಂಸ್ಕ್ರಿಟೈಸೇಷನ್, ಎಕ್ಸ್ಟರ್ನಲ್ ಸೋರ್ಸ್ ವಿಚ್ ಮೀನ್ಸ್ ಮಾಡರ್ನೈಸೇಷನ್, ಗ್ಲೋಬಲೈಸೇಷನ್, ವೆಸ್ಟರ್ನೈಸೇಷನ್. ನೆಕ್ಸ್ಟ್ ಮತ್ತೆ MCQ ಬಂದ ಈಗ ನೀವು ನೋಡಬೇಕು. ಬಹು ಆಯ್ಕೆ ಪ್ರಶ್ನೆಗಳು. ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರಿತೀವಿ ಅಂತಂದರೆ 1921. ವಿಚ್ ಇಯರ್ ಇಸ್ ಕಾಲ್ಡ್ ಡೆಮೋಗ್ರಫಿಕ್ ಡಿವೈಡ್ ಇಯರ್ ಅಂತ ಬಂದರೆ 1921. ನೆಕ್ಸ್ಟ್ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಈ ಬರೆದಿರ್ತಕ್ಕಂಥವ್ರು ಯಾರು? ಈ ಒಂದು ಬುಕ್ಕನ್ನು ಬರೆದವ್ರು ಯಾರು? GS ಗುರಿಯೆ. ಹೂ ರೋಡ್ ದ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ? ವಿಚ್ GS ಗುರಿಯೆ ರೋಡ್ ದಿಸ್. ನೆಕ್ಸ್ಟ್ ಸುಲಭ್ ಇಂಟರ್ನ್ಯಾಷನಲ್ ಅಂದ ತಕ್ಷಣ ಬಿಂದೇಶ್ವರ್ ಪಾಠಕ್, ಫೌಂಡರ್ ಆಫ್ ಸುಲಭ್ ಇಂಟರ್ನ್ಯಾಷನಲ್ ಬಿಂದೇಶ್ವರ್ ಪಾಠಕ್. ಈ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಡೆಯುತ್ತಲ್ವ ನಿಮಗೆ. ಸೊ ಹಾಗಾಗಿ ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ಏನಂತ ಕರಿತೀವಿ? ಕರ್ತ ಅಂತ ಕರಿತೀವಿ. ಹೆಡ್ ಆಫ್ ದ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಕಾಲ್ಡ್ ಕರ್ತ. ಆನ್ಸರ್ ಸಿ. ನೆಕ್ಸ್ಟ್ ಒಂದು ನಿಮಿಷ ಹೋಯ್ತಲ್ವ ಇದು. ಕಿಶನಗರಿ ಗ್ರಾಮವನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ಯಾರು? ಆನ್ಸರ್ ಏನಂದರೆ ಮೆಕ್ಕಿ ಮರಿಯಟ್. ಹೂ ಸ್ಟಡಿಡ್ ವಿಲೇಜ್ ಕಿಶನಗರಿ. ಯಾರು ಸ್ಟಡಿ ಮಾಡಿದ್ರು? ಹೂ ಸ್ಟಡಿಡ್ ದಿಸ್ ವಿಲೇಜ್? ಮೆಕ್ಕಿ ಮರಿಯಟ್. ಬಿಟ್ಟ ಸ್ಥಳವನ್ನು ತುಂಬಿರಿ. ಅಚಿಲ್ ಗಿಲಿಯಾರ್ಡ್ ಡೆಮೋಗ್ರಫಿ ಪದವನ್ನು ಬಳಸ್ತಾರೆ. ಅಚಿಲ್ ಗಿಲಿಯಾರ್ಡ್ ಯೂಸ್ ದ ಡೆಮೋಗ್ರಫಿ ವರ್ಡ್. ಶಿಕ್ಷಣ ಸಂಘಟನೆ ಹೋರಾಟ ಅಂಬೇಡ್ಕರ್ ಅವರ ತ್ರಿವಳಿ ಸೂತ್ರಗಳಾಗಿವೆ, ವಾಣಿಗಳಾಗಿವೆ. ಪೊಲಿಟಿಕಲ್ ಸೈನ್ಸಲ್ಲಿ ಓದಿದ್ವಿ. ಎಜುಕೇಟ್, ಆರ್ಗನೈಸ್ ಆ್ಯಂಡ್ ಅಜಿಟೇಟ್ ಆರ್ ದ ತ್ರೀ ಪ್ರಿನ್ಸಿಪಲ್ಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಪುಷ್ಕರ್ ಜಾತ್ರೆ ರಾಜಸ್ಥಾನದಲ್ಲಿ ನಡೆಯುತ್ತೆ. ಪುಷ್ಕರ್ ಆ್ಯನ್ಯುವಲ್ ಫೇರ್ ಇಸ್ ಹೆಲ್ಡ್ ದ ಸ್ಟೇಟ್ ಆಫ್ ರಾಜಸ್ಥಾನ್. ಭಾರತದ ಸಾಮಾಜಿಕ ಚಳುವಳಿ ಈ ಕೃತಿಯನ್ನು ರಚನೆ ಮಾಡ್ತಕ್ಕಂಥವ್ರು MS A ರಾವ್. ಆಯಿತಾ. MS A ರಾವ್. ದ ಬುಕ್ ಸೋಷಿಯಲ್ ಮೂವ್ಮೆಂಟ್ ಇನ್ ಇಂಡಿಯಾ
ವಾಸ್ ರಿಟನ್ ಬೈ MS ರಾವ್. ಈ ಬಿಟ್ಟ ಸ್ಥಳ ನೆನ್ಪಿಟ್ಕೊಳ್ಳಿ. ಎಮ್ ಜಿ ನರೇಗಾ ಜಾರಿಗೆ ಬಂದಿರತಕ್ಕಂಥ ವರ್ಷ 2005. MG ನರೇಗಾ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ ಆಫ್ 2005. ಈಗ ಬಿಟ್ಟ ಸ್ಥಳ ಆಯಿತು, ಹೊಂದಿಸಿ ಬರೀರಿ. ಒಡಲ ತುಡಿತಕ್ಕೆ ಕೇಡು ಅಂತ ಬಂದಾಗ ಮಂಜುನಾಥ್ ಅದೇ ಬರುತ್ತೆ. ಹಿಂದುಳಿದ ವರ್ಗಗಳು ಅಂತಂದರೆ GS ಗುರಿಯೆ. ಕರ್ನಾಟಕ ಟ್ರಸ್ಟ್ ಅಂತ ಬಂದರೆ ಇಲ್ಲಿ ಒಂದು ನಿಮಿಷ ಆನ್ಸರ್ ಮಿಸ್ ಆಗಿದೆಯಾ ಇದು. ಸೊ ಕರ್ನಾಟಕ ಟ್ರಸ್ಟ್ ಈ ಡಾಕ್ಟರ್ ಏನಿದು ನೆನ್ಪು ಬರ್ತಾ ಇಲ್ಲ. ಸೊ ಇದನ್ನು ನೀವು ಕಮೆಂಟ್ ಮಾಡಿ, ನಾನು ಆನ್ಸರ್ ಹುಡುಕಿ ಕಮೆಂಟಲ್ಲಿ ನಾನು ನಿಮ್ಗೆ ತಿಳಿಸಿರ್ತೀನಿ ಆಯಿತಾ. ಕರ್ನಾಟಕ ಟ್ರಸ್ಟ್ ಮುಂದೆ ನಾನು ಟೈಪ್ ಮಾಡಿರ್ಬೋದು, ಈ ಪ್ರಶ್ನೆ ಬಂದರೆ ನಾನು ರಿಪೀಟ್ ಮಾಡ್ತೀನಿ. ದೂರದರ್ಶನದ ಹಳದಿ ಬಿಂದು ಅಂತಂದರೆ TRP ಆಯಿತು. ಅದಾದ ನಂತರ ಕಾಗೋಡು ಸತ್ಯಾಗ್ರಹ ಅಂದರೆ ಶಿವಮೊಗ್ಗ ಜಿಲ್ಲೆ. ಸರಿ, ಹಾಗಾದರೆ ಇಂಗ್ಲೀಷ್ ಮೀಡಿಯಂ. ಹಾರ್ಮ್ ಟು ಇನ್ನರ್ ಯೂಸ್ ಅಂತಂದರೆ ಈ ಬುಕ್ ಹೆಸರು ಮಂಜುನಾಥದ್ದೇ. ಬ್ಯಾಕ್ವರ್ಡ್ ಹಿಂದೂಸ್ ಅಂದರೆ GS ಗುರಿಯೆ. ಅದಾದ ನಂತರ ಕರ್ನಾಟಕ ಟ್ರಸ್ಟ್ ನಾನು ಹೇಳ್ತೀನಿ ಐ ವಿಲ್ ಟೆಲ್ ಯು ಲೇಟರ್. ಅದರ್ವೈಸ್ ಐ ವಿಲ್ ಪುಟ್ ಕಮೆಂಟ್. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ TRP. ಕಾಗೋಡು ಸತ್ಯಾಗ್ರಹ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇಂಗ್ಲೀಷ್ ಮೀಡಿಯಮ್ಗೆ ಆಯಿತು. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಹಿಂದೂ ಅಂತಕ್ಕಂಥ ಒಂದು ಪದವನ್ನು ಯಾರು ಮೊದಲು ಬಳಸಿದ್ರು, ಪರಿಚಯ ಮಾಡಿದರು ಅಂತಂದರೆ ನಮಗೆ ಅರಬ್ಬರು. ಹೂ ಇಂಟ್ರೊಡ್ಯೂಸ್ ದ ವರ್ಡ್ ಆಫ್ ಹಿಂದೂ ಅರಬ್. ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು? ಮಧುಸೂದನ್ R. ನಾಯಕ್. ಹೂ ಈಸ್ ದ ಕರೆಂಟ್ ಚೇರ್ಮನ್ ಆಫ್ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಕಮಿಷನ್? ಮಧುಸೂದನ್ R. ನಾಯಕ್. ಸಂವತ್ ಕೌಮುದಿ ವಾರ್ತಾಪತ್ರಿಕೆಯನ್ನು ಆರಂಭ ಮಾಡ್ತಕ್ಕಂಥವ್ರು ಯಾರು? ರಾಜಾರಾಮ್ ಮೋಹನ್ ರಾಯ್. ಹೂ ಸ್ಟಾರ್ಟೆಡ್ ಸಂವತ್ ಕೌಮುದಿ ನ್ಯೂಸ್ ಪೇಪರ್? ರಾಜಾರಾಮ್ ಮೋಹನ್ ರಾಯ್. ಭೀಮ್ಸೇನ್ ಸಂಘಟನೆ ಸ್ಥಾಪಕರು ಯಾರು ಅಂತಂದರೆ B. ಶ್ಯಾಮ್ ಸುಂದರ್. ಹೂ ಇಸ್ ದ ಫೌಂಡರ್ ಆಫ್ ದ ಭೀಮ್ಸೇನ್ ಆರ್ಗನೈಸೇಷನ್? B. ಶ್ಯಾಮ್ ಸುಂದರ್. ಸಂಸ್ಕೃತಾನುಕರಣ ಅಂತಂದ್ರೆ ಏನು? ಜಾತಿಯಲ್ಲಿ ಏನೇ ಶ್ರೇಣಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳಲು ಕೆಳಜಾತಿಯವರು ಮೇಲ್ಜಾತಿಯವರ ಜೀವನ ವಿಧಾನಗಳನ್ನು ಅನುಸರಿಸುವ ಒಂದು ಪ್ರಕ್ರಿಯೆಯನ್ನು ಸಂಸ್ಕೃತಾನುಕರಣ ಅಂತ ಕರಿತೀವಿ. ಆಲ್ರೆಡಿ ಕ್ವಶನ್ ಡಿಸ್ಕಷನ್ ಮಾಡಿದ್ದೆ. ವಾಟ್ ಈಸ್ ಸಂಸ್ಕೃತೈಸೇಷನ್? ದ ಪ್ರೊಸೆಸ್ ಬೈ ವಿಚ್ ಲೋವರ್ ಕಾಸ್ಟ್ ಫಾಲೋ ದ ಲೈಫ್ ಸ್ಟೈಲ್ ಆಫ್ ಅಪ್ಪರ್ ಕಾಸ್ಟ್ ಟು ಇನ್ಕ್ರೀಸ್ ದೇರ್ ಸ್ಟೇಟಸ್ ಇನ್ ದ ಕಾಸ್ಟ್ ಹೈರಾರ್ಕಿ. ನೆಕ್ಸ್ಟ್, ಸಿಂಧೂ ನದಿ ನಾಗರಿಕತೆ 2 ನಗರಗಳನ್ನು ಹೆಸರಿಸಿ ಅಂತಂದರೆ ಹರಪ್ಪ, ಮೊಹೆಂಜೊದಾರೋ. ನೇಮ್ ಇನ್ 2 ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಹರಪ್ಪ ಆ್ಯಂಡ್ ಮೊಹೆಂಜೊದಾರೋ. ಕರ್ನಾಟಕದ ಯಾವುದಾದ್ರು ಪರಿಶಿಷ್ಟ ಜಾತಿಗಳನ್ನು ಬರೆಯಿರಿ? ಮಾದಿಗ, ಹೊಲೆಯ, ಭೋವಿ. ಅದಾದ ನಂತರ ಮೆನ್ಷನ್ ಇನ್ 2 ಸ್ಕೆಡ್ಯೂಲ್ ಕಾಸ್ಟ್ ಆಫ್ ಕರ್ನಾಟಕ? ಮಾದಿಗ, ಹೊಲೆಯ, ಭೋವಿ. ಸ್ತ್ರೀ ಶಕ್ತಿ ಸಂಘದ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಕೊಟ್ಟಾಗ ನಾವು ಆನ್ಸರ್ ಬರೀಬೇಕಾಗುತ್ತೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವುದು. ಅದಾದ ನಂತರ ಇನ್ನೊಂದು ಆದಾಯ ತರುವ ಚಟುವಟಿಕೆಗಳಲ್ಲಿ ಸ್ತ್ರೀಯರನ್ನು ತೊಡಗಿಸುವುದು. ಮೆನ್ಷನ್ ಇನ್ 2 ಆಬ್ಜೆಕ್ಟಿವ್ಸ್ ಆಫ್ ಸ್ತ್ರೀ ಶಕ್ತಿ. ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಫಾರ್ ರೂರಲ್ ವುಮೆನ್. ಅದಾದ ನಂತರ ನೆಕ್ಸ್ಟ್ ಒನ್ ಟು ಇನ್ವಾಲ್ವ್ ವುಮೆನ್ ಇನ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಈಗ ನಗರ ಬಡತನಕ್ಕೆ 2 ಕಾರಣ ಕೊಡಿ ಅಂತಂದರೆ ಕಡಿಮೆ ಬತ್ತೆ ಶ್ರೀಮಂತರ ಪರವಾದ ಆರ್ಥಿಕ ನೀತಿಗಳಿದೆ. ಅದಾದ ನಂತರ ಮೆನ್ಷನ್ ಇನ್ 2 ಕಾಸಸ್ ಆಫ್ ಅರ್ಬನ್ ಪಾವರ್ಟಿ ಅಂತಂದರೆ ಲೋ ವೇಜಸ್ ಆ್ಯಂಡ್ ಪುವರ್ ರಿಚ್ ಎಕನಾಮಿಕ್ ರಿಚ್ ಎಕನಾಮಿಕ್ ಪಾಲಿಸೀಸ್. ನೆಕ್ಸ್ಟ್, ಕರ್ನಾಟಕದಲ್ಲಿ ನಡೆಯುವ ಯಾವುದು 2 ಪ್ರಸಿದ್ಧ ಜಾತ್ರೆಯನ್ನು ಹೆಸರಿಸಿ. ನಿಮ್ಮ ಊರಲ್ಲಿ ಯಾವುದಾದ್ರು ಜಾತ್ರೆ ನಡೆಯುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು, ಅಂದಾಗ ನನಗೆ ಗೊತ್ತಾಗುತ್ತೆ ಅಲ್ವಾ. ಯಾವ ಊರು ಮತ್ತು ನಿಮ್ಮದು ಯಾವ ಜಾತ್ರೆ ನಡೆಯುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಬೆಂಗಳೂರಿನ ಕಡಲೆಕಾಯಿ ಪರೀಕ್ಷೆ. ಅದಾದ ನಂತರ ಕೋಲಾರದ ಅಂತರ್ಗಂಗೆ ಜಾತ್ರೆ. ನೆಕ್ಸ್ಟ್, ಇಲ್ಲಿದ್ದು ಹುಬ್ಳಿಯಲ್ಲಿದ್ದ ಸಿದ್ಧಾರೂಢ ಮಠ ಜಾತ್ರೆಯೂ ಕೂಡ ಮಾಡ್ತಾರೆ. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಹೋಗೋಣ ಈಗ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೇಳ್ತೀನಿ. ನೇಮ್ ಇನ್ 2 ಫೇಮಸ್ ಫೇರ್ಸ್ ಹೆಲ್ಡ್ ಇನ್ ಕರ್ನಾಟಕ. ಫಸ್ಟ್, ಕಡಲೆಕಾಯಿ ಪರೀಕ್ಷೆ ಇನ್ ಬೆಂಗಳೂರು. ಅದಾದ ನಂತರ ಅಂತರ್ಗಂಗೆ ಫೇರ್ ಇನ್ ಕೋಲಾರ. ನಿಮ್ಮ ಡಿಸ್ಟಿಕಲ್ಲಿ ಯಾವ ಜಾತ್ರೆ ನಡೆಯುತ್ತೆ, ನಿಮ್ಮ ಊರಲ್ಲಿ ಯಾವ ಜಾತ್ರೆ ನಡೆಯುತ್ತೆ ಕಮೆಂಟಲ್ಲಿ ಹೇಳಿ. ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂದರೆ ಭೂಮಾಲೀಕರಿಂದ ಗೇಣಿದಾರರ ಶೋಷಣೆ. ಒಂದು, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ ಮಾಡ್ತಾರೆ. ಮೆನ್ಷನ್ ಇನ್ 2 ರೀಸನ್ಸ್ ಆಫ್ ಕಾಗೋಡು ಫಾರ್ಮರ್ಸ್ ಸ್ಟ್ರಗಲ್ ಅಂತ ಬಂದಾಗ ರೆಫ್ಯೂಸಲ್ ಟು ಗಿವ್ ಹೈ ಶೇರ್ ಆಫ್ ದ ಎಲ್ಡ್, ಎಕ್ಸ್ಪ್ಲೋಟೇಷನ್ ಆಫ್ ಟೆನೆಟ್ಸ್ ಬೈ ಲ್ಯಾಂಡ್ ಲಾರ್ಡ್ಸ್. ನೆಕ್ಸ್ಟ್, ಸಂಸ್ಕೃತಾನುಕರಣದ 2 ಅಂಶ ಅಂದರೆ ಕ್ರಿಯಾವಿಧಿ, ಆಹಾರ ಪದ್ಧತಿ. 2 ಎಲಿಮೆಂಟ್ಸ್ ಆಫ್ ಸಂಸ್ಕೃತೈಸೇಷನ್, ರಿಚುವಲ್ಸ್, ಫುಡ್ ಹ್ಯಾಬಿಟ್ಸ್. ಇನ್ನೊಂದು ನೀವು ನನ್ನ ಕಮೆಂಟ್ ಮಾಡಿ ಹೇಳಿ. ಆಧುನೀಕರಣ ಅಂತಂದ್ರೇನು? ಡ್ಯಾನಿಯಲ್ ಲರ್ನರ್ ಪ್ರಕಾರ ಆಧುನೀಕರಣ ಸಾಮಾಜಿಕ ಪರಿವರ್ತನೆ ಒಂದು ಪ್ರಕ್ರಿಯೆ ಆಗಿತ್ತು. ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿರುವ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳು ಸ್ವೀಕರಿಸಿಕೊಳ್ಳುವ ಒಂದು ಪ್ರಕ್ರಿಯೆ. What is modernization? According to Daniel Lerner, modernization is a process of a social change in which less developed countries tend to adopt the common characteristics for more development countries. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಏನಂತಂದರೆ 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತ ಎಷ್ಟಿತ್ತು ನಮ್ಮ ದೇಶದಲ್ಲಿ? ಎಷ್ಟಿತ್ತು ಅಂತಂದರೆ 940. ಆನ್ಸರ್ ಸಿ ಆಗಿರುತ್ತೆ. ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ಗೆ ನಾನು ಪೆನ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಈಗ 1 ನಿಮಿಷ. ಪೆನ್ ಕಲರ್ ಆಗಲ್ಲೇ ಅದೇ ಪೆನ್ ಕಲರ್ ಇದೆ. ನಾವು ಯಾವುದಾದ್ರೂ ಒಂದು ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದು ಇರಲಿ. ಚೆನ್ನಾಗಿ ಕಾಣಿಸ್ತದಲ್ಲ? ಕಾಣಿಸ್ತಾ ಇಲ್ಲ, ಇದು ಬ್ಲೂ ಇರಲಿ. ಓಕೆ, ಇಲ್ಲಿ ಬ್ಲೂ ಕಾಣಿಸ್ತೆ. ಓಕೆ, ಈಗ ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಆಫ್ ದ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಈಸ್ 1940. ಆನ್ಸರ್ ಸಿ. 1940 ಅಲ್ಲ, 914. ಸರಿಯಾದ ಜೋಡಿಯನ್ನು ಹೊಂದಿಸಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಗುರುತಿಸೋದಿಲ್ಲ, ಆನ್ಸರ್ನ ಡೈರೆಕ್ಟಾಗಿ ಕೊಡ್ತೀನಿ, ಯಾಕಂದರೆ ಗುರುತಿಸಿದ್ದಿದೆ. ಆನ್ಸರ್ ಡಿ ಆಗಿರ್ತಕ್ಕಂಥದ್ದು ಅಲ್ವಾ. ನೆಕ್ಸ್ಟ್, ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರು ಮತ್ತೆ ಹೇಳಲ್ಲ ಯಾರಂತ ನಿಮ್ಗೆ ಗೊತ್ತಿದೆ. ಈಗ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಅಲ್ವಾ. ಹೂ ಇಸ್ ದ ಫೌಂಡರ್ ಆಫ್ ಸುಲಭ್ ಇಂಟರ್ನ್ಯಾಷನಲ್? ಯು ಶುಡ್ ಕಮೆಂಟ್. ಭಾರತದಲ್ಲಿ ಅಸಮಾನತೆ ಹೀಗೆ ಮುಂದುವರಿದರೆ ಅರ್ಧ ಭಾರತ ಕ್ಯಾಲಿಫೋರ್ನಿಯಾ, ಇನ್ನರ್ಧ ಸಹಾರಾ ಭೂಮಿ ಅಂತ ಆಗುತ್ತದೆ ಅಂತ ಹೇಳಿದವರು ಯಾರು ಅಂತಂದರೆ ಇಲ್ಲಿ ಡಾಕ್ಟರ್ ಅಮರ್ತ್ಯ ಸೇನ್. ಆನ್ಸರ್ನ ನಾವು ಇಲ್ಲಿ ಅಮರ್ತ್ಯ ಸೇನ್ ಅಂತ ಕೊಟ್ಟಿದ್ದೀವಿ. ಹೂ ಸೆಡ್
inequalities continue like this, half will become California and the other half will be Sahara Desert. ಆನ್ಸರ್ ಕೊಟ್ಟಿದ್ದೀನಿ ಯಾರು ಅಂತ. ನೆಕ್ಸ್ಟ್, ಮಲಪ್ರಭಾ ಹೋರಾಟಕ್ಕೆ ಈ ಯಾವ ಅಂಶ ಕಾರಣವಾಗಿಲ್ಲ ಅಂತಂದರೆ ಊಳಿಗೆ ಮಾನ್ಯ ಪದ್ಧತಿ. ವಿಚ್ ಫಾಲೋಯಿಂಗ್ ವಾಸ್ ನಾಟ್ ಅ ರೀಸನ್ ಫಾರ್ ದ ಮಲಪ್ರಭಾ ಎಜಿಟೇಷನ್ ಅಂತ ಬಂದಾಗ ಫ್ಯೂಡಲ್ ಸಿಸ್ಟಮ್. 2011ರ ಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 973 ಇತ್ತು. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಕರ್ನಾಟಕದ ಸೆಕ್ಸ್ ರೇಷಿಯೋ ಈಸ್ 973. The next, ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ದ ಫೌಂಡರ್ ಆಫ್ ಬ್ರಹ್ಮ ಸಮಾಜ ಈಸ್ ರಾಜಾರಾಮ್ ಮೋಹನ್ ರಾಯ್. ಆಯಿತಾ, ನೆಕ್ಸ್ಟ್ ಹೋಗೋಣ. ಈಗ ಮಹಿಳಾ ಸಬಲೀಕರಣದ ವರ್ಷ ನಾನು ಹೇಳಲ್ಲ ಇದನ್ನು, ಯಾಕಂತಂದ್ರೆ ಡಿಸ್ಕಷನ್ ಮಾಡಿ. ಎಂಪವರ್ಮೆಂಟ್ ಇಯರ್ ಈಸ್ 2001. ಭೀಮಸೇನ ಸಂಘದ ಇದನ್ನು ಹೇಳಿದ್ದೀನಿ, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ನೋಡೋಣ, ಭೀಮಸೇನ ಸಂಘದ ಸ್ಥಾಪಕರು ಅಂದರೆ ಬಿ ಶ್ಯಾಮ್ ಸುಂದರ್. ಅದಾದ ನಂತರ ದ ಫೌಂಡರ್ ಆಫ್ ಭೀಮಸೇನ ಈಸ್ ಶ್ಯಾಮ್ ಸುಂದರ್. ಬಹುರಾಷ್ಟ್ರ ಕಂಪನಿ ಇನ್ಫೋಸಿಸ್ ಅಂತ ನೀವು ಬರೀಬೇಕು. ಮಲ್ಟಿ ನ್ಯಾಷನಲ್ ಕಂಪನಿ ಈಸ್ ಇನ್ಫೋಸಿಸ್. ಈಗ ಹೊಂದಿಸಿ ಬರೀರಿ, ನೋಡೋಣ. ನೆಕ್ಸ್ಟ್ ಹೊಂದಿಸಿ ಬರೀರಿ ಅಲ್ವಾ. ಈಗ ಕನ್ನಡ ಹೇಳ್ತೀನಿ. ಭಾಷಾ ಸಮೀಕ್ಷೆ ಅಂತ ಬಂದಾಗ ಗ್ರಿಯರ್ಸನ್ ಅಂತ ಬರ್ಕೊಂಬಿಡಿ. ಭಾಷಾ ಸಮೀಕ್ಷೆ ಗ್ರಿಯರ್ಸನ್. ನರ್ಸಿಂಗ್ ಅವರ ಕುಟುಂಬ ಅಂತಂದರೆ ಲೋಕೂರ್ ಗ್ರಾಮ, ಇಲ್ಲಿ ಧಾರವಾಡ ಹತ್ರ ಬರುತ್ತೆ. ಯಶಸ್ವಿನಿ ಅಂತ ಬಂದರೆ ಭಾರತದ ಆರೋಗ್ಯ ವಿಮಾ ಯೋಜನೆ ದುರಾಯಿ ಮಾರುಕಟ್ಟೆಯಲ್ಲಿದೆ. ಅಲ್ಫ್ರೆಡ್ ಗೇಲ್ ಅಧ್ಯಯನ ಮಾಡ್ತಕ್ಕಂಥವ್ರು. ಉಳುವವನಿಗೆ ಭೂಮಿ ಅಂದರೆ ಕಾಗೋಡು ಸತ್ಯಾಗ್ರಹ. ಈಗ ಇಂಗ್ಲೀಷ್ ಲಿಂಗ್ವಿಸ್ಟಿಕ್ ಸರ್ವೆ ಅಂತಂದರೆ ಗ್ರಿಯರ್ಸನ್. ನೆಕ್ಸ್ಟ್ ನರ್ಸಿಂಗ್ ನವರ್ಸ್ ಫ್ಯಾಮಿಲಿ ಅಂತ ಬಂದಾಗ ಲೋಕೂರ್ ವಿಲೇಜ್. ಯಶಸ್ವಿನಿ ಅಂತ ಬಂದಾಗ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ದೊರಾಯಿ ಮಾರ್ಕೆಟ್ ಅಲ್ಫ್ರೆಡ್ ಗೇಲ್, ಇದನ್ನು ಅವರು ಸ್ಟಡಿ ಮಾಡ್ತಾರೆ. ಲ್ಯಾಂಡ್ ಟು ದ ಟಿಲ್ಲರ್ ಕಾಗೋಡು ಸತ್ಯಾಗ್ರಹ. ನೆಕ್ಸ್ಟ್, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ ಅಂದರೆ ಸಿಂಧು ನದಿ ನಾಗರಿಕತೆ. ನೀವು ಇನ್ನೊಂದು ಪ್ರಾಚೀನ ನಾಗರಿಕತೆಯನ್ನು ನನಗೆ ತಿಳಿಸಿ ಹೇಳಬೇಕೀಗ ಯಾವುದು ಅಂತ. ಪ್ರಬಲ. ನೆಕ್ಸ್ಟ್, ನೇಮ್ ದ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ ಅಂತ ಬಂದಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ರೈಟ್ ಅನದರ್ ಒನ್ ಏನ್ಷಿಯಂಟ್ ಸಿವಿಲೈಸೇಷನ್ ಇನ್ ದ ಕಮೆಂಟ್. ಲೇವರ್ ಆನ್ಸರ್. ಓಕೆ, ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಕ್ಕಂಥವ್ರು ಯಾರಂದರೆ ಎಮ್.ಎನ್. ಶ್ರೀನಿವಾಸ್. ದ ಇಂಟ್ರಡ್ಯೂಸ್ ದ ಕನ್ಸೆಪ್ಟ್ ಆಫ್ ಡಾಮಿನೆಂಟ್ ಕಾಸ್ಟ್ ಎಮ್.ಎನ್. ಶ್ರೀನಿವಾಸ್. ಲಿಜ್ಜತ್ನ ಕಚೇರಿ ಹೇಳಿಬಿಟ್ಟಿದ್ದೀನಿ, ಹೇಳಲ್ಲ. ಕಾಣದ ಕೈ ಪರಿಕಲ್ಪನೆ ಅಂತಂದರೆ ಇನ್ವಿಸಿಬಲ್ ಹ್ಯಾಂಡ್ ಅಂದರೆ ಯಾರು? ಆಡಮ್ ಸ್ಮಿತ್. SNDPಯನ್ನು ವಿಸ್ತರಿಸಿ, ಎಕ್ಸ್ಪ್ಯಾಂಡ್ SNDP ಹೇಳ್ತೀನಿ. ನಾರಾಯಣ ಗುರು ಧರ್ಮ ಪರಿಪಾಲನಾ ಆಯೋಗ ಕನ್ನಡ ಆಯಿತು. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ. ನೆಕ್ಸ್ಟ್, ಈ ಭಾಷಾವಾದ ಅಂದ್ರೇನು? ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಭಾಷೆ ಕುರಿತು ವಿಶೇಷವಾದ ಮೆಚ್ಚುಗೆ, ಒಲವು, ಗೌರವ, ಅಭಿಮಾನಗಳನ್ನು ಹೊಂದಿದ್ದು ಬೇರೆ ಭಾಷೆಗಳ ಕುರಿತು ಪೂರ್ವಗ್ರಹ, ದ್ವೇಷಪೂರಿತ ಭಾವನೆಯನ್ನು ಹೊಂದಿರೋದಕ್ಕೆ ನಾವು ಭಾಷಾವಾದ ಅಂತ ಕರಿತೀವಿ. ವಾಟ್ ಈಸ್ ಲಿಂಗ್ವಿಸಮ್? ಹ್ಯಾವಿಂಗ್ ಅ ಸ್ಪೆಷಲ್ ಅಪ್ರಿಸಿಯೇಷನ್, ಇನ್ಕ್ಲಿನೇಷನ್, ರೆಸ್ಪೆಕ್ಟ್ ಫಾರ್ ಒನ್ಸ್ ಓನ್ ಲ್ಯಾಂಗ್ವೇಜ್ ವೈಲ್ ಹಾರ್ಬೋರಿಂಗ್ ಪ್ರಿಜುಡಿ ಆ್ಯಂಡ್ ಇದೇನು ಹೇಟ್ರೇಡ್ ಟುವರ್ಡ್ಸ್ ಅದರ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಲಿಂಗ್ವಿಸಮ್. ನೆಕ್ಸ್ಟ್, ಸಾಮಾಜಿಕ ಹೊರಗುಳಿಯುವಿಕೆ ಅರ್ಥವನ್ನು ಕೊಡಿ. ಆಲ್ರೆಡಿ ಟೈಮ್ ಆಗಿದೆ, ಈಗ ಆಲ್ರೆಡಿ ಮತ್ತೆ ಸ್ವಲ್ಪ ಟೈಮ್ ಆಗ್ತಾ ಬಂತು. ನೀವು ವಿಡಿಯೋನ ಕೊನೆ ತನಕ ನೋಡಬೇಕಷ್ಟೇ. ಸಾಮಾಜಿಕ ಹೊರಗುಳುವಿಕೆ ಅರ್ಥವನ್ನು ಬರೆಯಿರಿ ಅಂತಂದರೆ ವ್ಯಕ್ತಿಗಳು ಇಲ್ಲವೇ ಸಮೂಹಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ನಾವು ಸಾಮಾಜಿಕ ಹೊರಗುಳುವಿಕೆ ಅಂತ ಕರಿತೀವಿ ಅಲ್ವಾ. ಒಂದು ನಿಮಿಷ, ಯಾಕೋ ಪೆನ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸರಿ, ಇದಿರಲಿ. ಹೊರಗುಳುವಿಕೆ ಅಂತ ಕರಿತೀವಿ. ಬ್ಲ್ಯಾಕ್ ಆಯ್ತಲ್ವ, ಇದು ಪೂರ್ತಿ ಬ್ಲ್ಯಾಕ್ ಆಯಿತು. Okay, the next, meaning of a social exclusion which means ways in which individuals or groups are restricted for fully participating in society is called social exclusion. ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತಂದರೆ ಭದ್ರತೆ ಇಲ್ಲದ ಸಾಲ, ಅದಾದ ನಂತರ ಬಡತನ ರೇಖೆಯ ಕೆಳಗಿರುವವರಿಗೆ ಸಾಲವನ್ನು ಕೊಡುವುದು. ನೆಕ್ಸ್ಟ್ ಹೋಗೋಣ ಇಂಗ್ಲೀಷಲ್ಲಿ. ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಮೈಕ್ರೋ ಫೈನಾನ್ಸ್ ಪ್ರೊವೈಡಿಂಗ್ ಲೋನ್ ಟು ದೋಸ್ ಬಿಲೋ ಪಾವರ್ಟಿ ಲೈನ್. ಅದಾದ ನಂತರ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಲೋನ್ಸ್. ನೆಕ್ಸ್ಟ್, ರೈತರ ಆತ್ಮಹತ್ಯೆಗೆ ಜಿ.ಕೆ. ವೀರೇಶ್ ಸಮಿತಿ ತಿಳಿಸಿರ್ತಕ್ಕಂಥ 2 ಕಾರಣವನ್ನು ಕೊಡಿ. ಬೆಳೆ ವೈಫಲ್ಯ, ಕೌಟುಂಬಿಕ ಸಮಸ್ಯೆ. ಮೆನ್ಷನ್ ಎನಿ 2 ರೀಸನ್ಸ್ ಆಫ್ ಫಾರ್ಮರ್ಸ್ ಸುಸೈಡ್ಸ್ ಆಸ್ ಸ್ಟೇಟೆಡ್ ಬೈ ಡಾಕ್ಟರ್ ಜಿ.ಕೆ. ವೀರೇಶ್ ಕಮಿಟಿ. ಒಂದನೇದು ಕಾರ್ಪ್ ಫೇಲ್ಯೂರ್, ಬೆಳೆ ವೈಫಲ್ಯ, ಕಾರ್ಪ್ ಫೇಲಿಯರ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಕೌಟುಂಬಿಕ ಸಮಸ್ಯೆಗಳು. ಯಾವುದಾದ್ರೂ 2 ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳನ್ನು ಹೆಸರಿಸಿ ಅಂದರೆ ನೇಮ್ ಎನಿ 2 ಇನ್ಫ್ಲುಯೆನ್ಷಿಯಲ್ ಇಂಡಸ್ಟ್ರೀಸ್ ಫ್ಯಾಮಿಲಿ ಅಂತಂದರೆ ಹೇಳ್ತೀನಿ ನೋಡಿ. ಈಗ ಮುಖೇಶ್ ಅಂಬಾನಿ, ಲಕ್ಷ್ಮೀ ಮಿತ್ತಲ್, ಟಾಟಾ ಬಿರ್ಲಾ. ಅದಾದ ನಂತರ ಇಲ್ಲಿ ಕೊಟ್ಟೆ ಈ ಹೆಸರೆಲ್ಲ ಸೇಮ್ ಇರುತ್ತೆ. ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ ಅಂತಂದರೆ ಮೊದಲು ಕನ್ನಡ ಹೇಳ್ತೀನಿ. ಬ್ಲೂಮರ್ ಅವರ ಪ್ರಕಾರ ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಒಂದು ಕ್ರಮ ಅಥವಾ ಚಳುವಳಿಗೆ ನಾವು ಸಾಮಾಜಿಕ ಚಳುವಳಿ ಅಂತ ಕರಿತೀವಿ. ಡಿಫೈನ್ ದ ಸೋಷಿಯಲ್ ಮೂಮೆಂಟ್ ವಿಚ್ ಮೀನ್ಸ್ ಅಕಾರ್ಡಿಂಗ್ ಟು ಬ್ಲೂಮರ್ ಅ ಸೋಷಿಯಲ್ ಮೂಮೆಂಟ್ ಇಸ್ ಕಾಲ್ಡ್ ಕಲೆಕ್ಟಿವ್ ಎಫರ್ಟ್ ಟು ಎಸ್ಟಾಬ್ಲಿಷ್ ಅ ನ್ಯೂ ಆರ್ಡರ್ ಆರ್ ಲೈಫ್ ಸೋಷಿಯಲ್ ಸಿಸ್ಟಮ್. ಸಂಸ್ಕೃತಾನುಕರಣದ 2 ಅಂಶ ಕ್ರಿಯಾವಿಧಿ ಮತ್ತು ರಕ್ತ ಸಂಬಂಧ. ಅದಾದ ನಂತರ ಮೆನ್ಷನ್ ಇನ್ 2 ಎಲಿಮೆಂಟ್ಸ್ ಆಫ್ ಸಾಂಸ್ಕ್ರಿಟೈಸೇಷನ್, ರಿಚುವಲ್ಸ್ ಆ್ಯಂಡ್ ಬ್ಲಡ್ ರಿಲೇಷನ್ಸ್ ಆರ್ ಕಿನ್ಶಿಪ್. ನೆಕ್ಸ್ಟ್ ನೋಡೋದಾದರೆ ಜಾಗತಿಕ ಅನನ್ಯತೆ ಅಂತಂದ್ರೆ ಏನು?
ಜನರು ತಮ್ಮ ವ್ಯಕ್ತಿತ್ವವನ್ನು ಸಂವಹನ ಮತ್ತು ಅಂತರ್ಜಾಲದ ಮೂಲಕ ಸ್ಥಳೀಯ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳು ಸೃಷ್ಟಿಯಾಗುವ ಪ್ರವೃತ್ತಿಯನ್ನು ಜಾಗತಿಕ ಅನನ್ಯತೆ ಅಂತ ಕರಿತೀವಿ. ಗ್ಲೋಬಲ್ ಐಡೆಂಟಿಟಿ ವಿಚ್ ಮೀನ್ಸ್ ದ ಟೆಂಡೆನ್ಸಿ ಆಫ್ ಪೀಪಲ್ ಟು ಕ್ರಿಯೇಟ್ ಐಡೆಂಟಿಟಿ ಆ್ಯಂಡ್ ರಿಲೇಷನ್ಶಿಪ್ಸ್ at an international level, transcending local relations through communication and their internet is called global identity. ಬಹು ಆಯ್ಕೆ ಪ್ರಶ್ನೆಗಳು ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ಆನ್ಸರ್ನ ಇಂಗ್ಲೀಷಲ್ಲೂ ಸೇಮ್ ಇದೆ. ಆನ್ಸರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಆನ್ಸರ್ ಡಿ ಆಗಿರ್ತಕ್ಕಂಥದ್ದು ನೀವು ತಲೆ ಕೆಡಿಸ್ಕೊಬಿಡಿ. ಆನ್ಸರ್ ಡಿ. ನೀವು ಯಾವುದೇ ಈ ರೀತಿ ಪ್ರಶ್ನೆ ಕೇಳಿದಾಗ ಆನ್ಸರ್ ಡಿ ಅಂತ ನೆನ್ಪಿಟ್ಕೊಂಡ್ಬಿಡಿ, ಅಷ್ಟು ಸಾಕಾಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳನ್ನ ಆಲ್ರೆಡಿ ಹೇಳಿದ್ದೀನಿ. ಈ ಪ್ರಶ್ನೆ ಸ್ಕಿಪ್ ಮಾಡೋಣ, ಚರ್ಚೆ ಮಾಡಿದ್ವಿ. 6ನೇ ಪಂಚವಾರ್ಷಿಕ ಯೋಜನೆ ಕಲ್ಯಾಣ 3 ಸಮಗ್ರ ಯೋಜನೆಗಳನ್ನು ಗುರುತಿಸಿ ಅಂತ ಆನ್ಸರ್ ಇದೆ. ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ನೆಕ್ಸ್ಟ್ ಐಡೆಂಟಿಫೈ ದ 3 ಕಾಂಪ್ರಿಹೆನ್ಸಿವ್ ವೆಲ್ಫೇರ್ ಸ್ಕೀಮ್ ಆಫ್ 6th 5-year ಪ್ಲಾನ್ ಅಂತಂದರೆ ಸೋಷಿಯಲ್ ಕಾಂಪೋನೆಂಟ್ ಪ್ಲಾನ್, ಸೋಷಿಯಲ್ ಸೆಂಟ್ರಲ್ ಅಸಿಸ್ಟೆನ್ಸ್, ಶೆಡ್ಯೂಲ್ ಕಾಸ್ಟ್ ಡೆವಲಪ್ಮೆಂಟ್ ಕೋಆಪರೇಷನ್ ಹೌದು. ನೆಕ್ಸ್ಟ್ ನೋಡಿದಾಗ ಇನ್ನೊಂದು ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರೆದರೆ ಹೇಳಿದ್ದೀನಿ ಆಲ್ರೆಡಿ. ಅಮರ್ತ್ಯ ಸೇನ್ ಅವರು ಹೇಳಿರ್ತಕ್ಕಂಥದ್ದು. ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ಗುರುತಿಸಿ. ಐಡೆಂಟಿಫೈ ದ ಫ್ಯಾಕ್ಟರ್ಸ್ ಆಫ್ ರೆಸ್ಪಾನ್ಸಿಬಲ್ ಫಾರ್ ದ ಮಲಪ್ರಭಾ ಎಜಿಟೇಷನ್ ಅಂತ ಬಂದಾಗ ಆನ್ಸರ್ ನೀವು ಬಿ ಅಂತ ನೆನ್ಪಿಟ್ಕೊಳ್ಳಿ. ಈ ರೀತಿ ಆನ್ಸರ್ ಕೇಳಿದರೆ ಬಿ ಅಂತ ನೆನ್ಪಿಟ್ಕೊಳ್ಳಿ. ಕರ್ತ ಅಂತಂದರೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಹೇಳಿದ್ದೀನಿ, ಇದು ಹೇಳಿದ್ದೀನಿ. ಇವೆಲ್ಲ ಕ್ವಶನ್ಸ್ ಮುಗಿದಿದೆ, ಕ್ವಶನ್ಸ್ ಆಗಿದೆ. ಆಂತರಿಕ ಮೂಲದ ಪರಿವರ್ತನೆ, ಈ ಎಲ್ಲ ಕ್ವಶನ್ಸ್ ಹೇಳಿಬಿಟ್ಟಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಆಂತರಿಕ ಪರಿವರ್ತನೆ ಸಂಸ್ಕೃತ ಅನುಕರಣ. ಆ್ಯಂಡ್ ಇಂಟರ್ನಲ್ ಸೋರ್ಸ್ ಆಫ್ ಚೇಂಜ್ ಈಸ್ ಕಾಲ್ಡ್ ಸಂಸ್ಕೃತೈಸೇಷನ್. ನೆಕ್ಸ್ಟ್ ಒಡಿಲ ತುಡಿಕೆ ಆಗಿದೆ. ಡಿವೈನ್ ಲೈಫ್ ಸೊಸೈಟಿ ಅಂತಂದರೆ ಅರವಿಂದ ಘೋಷ್, ಡಿವೈನ್ ಲೈಫ್ ಸೊಸೈಟಿ ಅಂದರೆ ಅರವಿಂದ ಘೋಷ್ ಅಂತ ನೆನ್ಪಿಟ್ಕೊಳ್ಳಿ. ಇಂಗ್ಲೀಷಲ್ಲಿ ಟೈಪ್ ಮಾಡಿಲ್ಲ ಅಷ್ಟೇ. ಮೂಕನಾಯಕ ಬಂದರೆ ಅಂಬೇಡ್ಕರ್ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಪಸಂಸ್ಕೃತ ಅನುಕರಣ ಅಂತ ಬಂದರೆ ಮಜುಮ್ದಾರ್. ಅದೇ ರೀತಿ ಟೆಲಿ ಶಾಪಿಂಗ್ ಅಂತ ಬಂದರೆ ಮೈಕಲ್ ಅಲ್ರಿಚ್. ಅದೇ ರೀತಿ ಡಿಸಂಸ್ಕೃತೈಸೇಷನ್ ಅಂತ ಬಂದರೆ ಮಜುಮ್ದಾರ್. ಟೆಲಿ ಶಾಪಿಂಗ್ ಅಂದರೆ ಮೈಕಲ್ ಅಲ್ರಿಚ್. ಒಂದು ಪದ ಅಥವಾ ಹಿಂದುವನ್ನು ಚರ್ಚೆ ಮಾಡಿದ್ವಿ. ಕರ್ನಾಟಕದ ಪ್ರಸ್ತುತ ಹಿಂದುಳಿದ ಆದರೆ ಮಧುಸೂದನ್ ನಾಯಕ್ ಚರ್ಚೆ ಆಗಿದೆ. ನೆಕ್ಸ್ಟ್ SKDRPಯನ್ನು ವಿಸ್ತರಿಸಿ. ಎಕ್ಸ್ಪ್ಯಾಂಡ್ SKDRP. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಕಾಣದ ಕೈ ಹಾಗೆ ಆಲ್ರೆಡಿ ಮುಗಿದಿದೆ, ಚರ್ಚೆ ಮಾಡಲ್ಲ. ಜನತಾ ವಿಪ್ಲವ ಅಂತಂದ್ರೆ ಏನು ನೋಡೋದಾದರೆ ಇಲ್ಲಿ ಆನ್ಸರನ್ನು ನೋಡೋಣ. ದೀರ್ಘಕಾಲದಿಂದ ಪರಿಹಾರವಾಗದ ಸಮಸ್ಯೆಗಳು ಉಲ್ಬಣಿಸಿ ಏಕಾಏಕಿ ಸ್ಫೋಟಗೊಂಡು ಹೋರಾಟದ ರೂಪ ಪಡೆಯುವ ಚಳುವಳಿಗಳೇ ಜನತಾ ವಿಪ್ಲವ. ನೆಕ್ಸ್ಟ್ ಇಂಗ್ಲೀಷಲ್ಲಿ ನೋಡೋಣ. ಮಾಸ್ ಅಪ್ರೈಸಿಂಗ್. ಜನತಾ ವಿಪ್ಲವ ಮಾಸ್ ಅಪ್ರೈಸಿಂಗ್ ಅಂತಂದರೆ ಮೂಮೆಂಟ್ಸ್ ಫಾರ್ಮ್ಡ್ ವೆನ್ ಲಾಂಗ್ ಅನ್ರೆಸಾಲ್ವ್ಡ್ ಪ್ರಾಬ್ಲಮ್ಸ್ escalate, suddenly erupt, take the form of a struggle. ಈ ಎರಡು ಆಲ್ರೆಡಿ ಕ್ವಶನ್ ರಿಪೀಟ್ ಆಗಿದೆ, ಮಾಡಿದ್ದೀನಿ. ಇದು ಕ್ವಶನ್ ರಿಪೀಟ್ ಆಗಿದೆ, ಮಾಡಿದ್ದೀನಿ. ಲಿಂಗತ್ವ ಮತ್ತು ಲಿಂಗ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಲಿಂಗವು ಜೈವಿಕ ಅಂಶವಾಗಿದೆ, ಲಿಂಗತ್ವವು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳಾಗಿವೆ. ಮೆನ್ಷನ್ ಟು ಡಿಫರೆನ್ಸ್ ಬಿಟ್ವೀನ್ ಸೆಕ್ಸ್ ಆ್ಯಂಡ್ ಜೆಂಡರ್. ಸೆಕ್ಸ್ ಅಂತಂದರೆ ಬಯಾಲಜಿಕಲ್ ಫ್ಯಾಕ್ಟರ್, ಜೆಂಡರ್ ಇಸ್ ಅ ಸೋಷಿಯಲ್ ಕಲ್ಚರಲ್ ಪರ್ಸೆಪ್ಷನ್ ಲರ್ನ್ಡ್ ಥ್ರೂ ಸೋಷಿಯಲೈಸೇಷನ್. ರೈತರ ಆತ್ಮಹತ್ಯೆಗೆ ಆಲ್ರೆಡಿ ಮಾಡಿದ್ದೀನಿ, ಬಟ್ ಇನ್ನೊಂದೆರಡು ಕಾರಣವನ್ನು ಕೊಟ್ಟಿದ್ದೀನಿ ನೋಡಿ. ಕುಡಿತ, ಜೂಜು, ಮಿತಿಮೀರಿದ ಖರ್ಚು ಮಾಡುವಿಕೆ. ಅದಾದ ನಂತರ ಮೆನ್ಷನ್ ಟು ರೀಸನ್ಸ್ ಆಫ್ ಫಾರ್ಮರ್ಸ್ ಸೂಸೈಡ್ ಸ್ಟೇಟೆಡ್ ಬೈ GK ವೀರೇಶ್ ಕಮಿಟಿ ಅಂತಂದಾಗ ಅಲ್ಲಿ ನಾವು ಬೆಳೆ ಪರಿಹಾರ, ಅದು ಬೆಳೆ ಹಾನಿ ಅಂತ ಅಲ್ಲೊಂದು 2 ಪ್ರಶ್ನೆಯನ್ನು ನೋಡ್ಕೊಂಡಿದ್ವಿ, ಆನ್ಸರನ್ನು ನೋಡಿದ್ವಿ. ಡ್ರಿಂಕಿಂಗ್, ಗ್ಯಾಮ್ಲಿಂಗ್ ಆ್ಯಂಡ್ ಓವರ್ ಸ್ಪೆಂಡಿಂಗ್, ಬೆಳೆ ವೈಫಲ್ಯ, ಕಾರ್ಪೊರೇಟ್ ಫೇಲ್ಯೂರ್. ಭಾರತದಲ್ಲಿ ಇದು ಕ್ವಶನ್ ಚರ್ಚೆ ಆಗಿದೆ. ನಿಮ್ಮ ಜಾತ್ರೆಯನ್ನು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ. ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಒಂದು ಕ್ರಮ ಸಾಮಾಜಿಕ ಚಳುವಳಿಯಿಂದ. ಡಿಫೈನ್ ಸೋಷಿಯಲ್ ಮೂವ್ಮೆಂಟ್ ಅಂದರೆ ಚರ್ಚೆ ಆಗಿದೆ. 2 ಬ್ರಿಕ್ಸ್ ರಾಷ್ಟ್ರಗಳನ್ನು ಬರೆಯಿರಿ. ಬ್ರೆಜಿಲ್, ಭಾರತ, ರಷ್ಯಾ, ಚೀನಾ. ನೇಮ್ ಇನ್ 2 ಬ್ರಿಕ್ಸ್ ನೇಷನ್ಸ್ ಅಂತ ಬಂದರೆ ಬ್ರೆಜಿಲ್, ಇಂಡಿಯಾ, ರಷ್ಯಾ, ಚೀನಾ. ನೋಡ್ಕೊಳ್ಳಿ. ಎಸ್ ಅಂತಂದರೆ ಏನಂತ ಹೇಳಬೇಕು ನೀವು. ಲಾಸ್ಟಲ್ಲಿ ಎಸ್ ಇದೆ ಅಂತಲ್ವ, ಎಸ್ ಇದೆಯಲ್ವ, ಅದು ಯಾವ ದೇಶ ಅಂತ ನೀವು ಹೇಳಬೇಕು. ಜಾಗತಿಕ ಅನನ್ಯತೆ ಅಂತಂದ್ರೆ ಏನು, ವಾಟ್ ಈಸ್ ಗ್ಲೋಬಲ್ ಐಡೆಂಟಿಟಿ, ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಈಗ 2011ರ ಜನಗಣತಿ ಪ್ರಕಾರ ಸಾಕ್ಷರತಾ ಪ್ರಮಾಣ ಎಷ್ಟಿದೆ? ಆನ್ಸರ್ ಡೈರೆಕ್ಟಾಗಿ 74.0.4% ಇದೆ. ಅದೇ ನಂತರ ಇಂಗ್ಲೀಷ್. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್, ಇಂಡಿಯಾಸ್ ಲಿಟ್ರಸಿ ರೇಟ್ ಈಸ್ 74.0.4. ನೆಕ್ಸ್ಟ್ ಆಲ್ರೆಡಿ ಈ ಒಂದು ಕ್ವಶನನ್ನು ನಾವು ಚರ್ಚೆ ಮಾಡಿದ್ವಿ. ಆನ್ಸರ್ ಎ ಅಂತ ನೆನ್ಪಿಟ್ಕೊಳ್ಳಿ. ಸರಿಯಾದ ಜೋಡಿಯನ್ನು ಗುರುತಿಸಿ ಈ ರೀತಿ ಪ್ರಶ್ನೆ ಕರೆಕ್ಟಾಗಿ ಪೌಸ್ ಮಾಡಿ ಒಂದ್ಸಲ ಓದ್ಕೊಳ್ಳಿ. ಅದಾದ ನಂತರ ನಾವು ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಹೇಳಿಕೆ ಮತ್ತು ಕಾರಣ. ನೆಕ್ಸ್ಟ್ ಈ ಒಂದು ಪ್ರಶ್ನೆ ಚರ್ಚೆ ಮಾಡೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. 2 ಸರಿಯಾಗಿದೆ. 1 ನಿಮಿಷ ಆನ್ಸರನ್ನು ನೋಡೋಣ. ಇಂಗ್ಲೀಷ್ ಒಂದು ಸಲ ಓದ್ಬಿಡ್ತೀನಿ. Assertion, the status of a scheduled caste and tribes is increasing. ಅದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಸ್ಟ್ಯಾಟ್ಯೂಟರಿ ಫೆಸಿಲಿಟೀಸ್ ಪ್ರೊವೈಡೆಡ್ ಟು scheduled caste and scheduled tribes. ಆನ್ಸರ್ ಏನಾಗುತ್ತೆ ಅಂತಂದರೆ ಆನ್ಸರ್ ಎ ಮಾತ್ರ ಸರಿಯಾಗಿದೆ. ಆನ್ಸರ್ ಎ
ಎರಡು ಸರಿಯಾಗಿದೆ. ಅದಾದ ನಂತರ ನೆಕ್ಸ್ಟ್ ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಆದಿವಾಸಿ ಸಮುದಾಯ ಅಂತಂದರೆ ಯಾವುದು ಅಂದರೆ ಬಂಜಾರ ಸಮುದಾಯ. ಇಂಗ್ಲೀಷಲ್ಲಿ ಹೇಳ್ತೀನಿ ಈಗ. ದ ಟ್ರೈಬಲ್ ಕಮ್ಯುನಿಟಿ ಎಂಗೇಜ್ಡ್ ಇನ್ ದ ಸಾಲ್ಟ್ ಟ್ರೇಡ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್, ಬಂಜಾರ ಕಮ್ಯುನಿಟಿ. ಆಯಿತಾ, ನೆಕ್ಸ್ಟ್ ಹೋಗೋಣ. ಈಗ ಸ್ವತಂತ್ರೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತರ ಹೋರಾಟ ಯಾವುದು ಅಂದರೆ ಕಾಗೋಡು ಸತ್ಯಾಗ್ರಹ. ಅದಾದ ನಂತರ ದ ಫಸ್ಟ್ ಫಾರ್ಮರ್ಸ್ ಸ್ಟ್ರಗಲ್ ಇನ್ ದ ಪೋಸ್ಟ್ ಇಂಡಿಪೆಂಡೆನ್ಸ್, ಕಾಗೋಡು ಸತ್ಯಾಗ್ರಹ. ಈಗ ನೆಕ್ಸ್ಟ್ ಇದು ನೋಡ್ತಾ ಹೋಗೋಣ. ನರ್ಸಿಂಗ್ನವರ ಪಿತೃಪ್ರಧಾನ ಅಭ್ಯರ್ಥ ಕುಟುಂಬದ ಪ್ರಮುಖ ಉದ್ಯೋಗ ಅಂದರೆ ಕೃಷಿ. ದ ಮೇನ್ ಆಕ್ಯುಪೇಷನ್ ಆಫ್ ನರ್ಸಿಂಗ್ನವರ್ ಪೆಟ್ರಿಹಾರ್ಕಲ್ ಜಾಯಿಂಟ್ ಫ್ಯಾಮಿಲಿ ಅಗ್ರಿಕಲ್ಚರ್. ಕುಲೀನೀಕರಣ ಅಂತ ಈ ಒಂದು ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಕ್ಕಂಥವ್ರು ಎನ್ ಪ್ರಸಾದ್. ದ ಕನ್ಸೆಪ್ಟ್ ಆಫ್ ಕುಲಿನೈಜೇಷನ್ ವಾಸ್ ಇಂಟ್ರೊಡ್ಯೂಸ್ ಬೈ ಎನ್ ಪ್ರಸಾದ್. ಕನ್ನಡದ ಪ್ರಥಮ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. ದ ಫಸ್ಟ್ ಕನ್ನಡ ನ್ಯೂಸ್ ಪೇಪರ್ ಈಸ್ ಮಂಗಳೂರು ಸಮಾಚಾರ. SNDP ಸ್ಥಾಪಕರು ನಾರಾಯಣ ಗುರು. ದ ಫೌಂಡರ್ ಆಫ್ SNDP ಈಸ್ ನಾರಾಯಣ ಗುರು. ಬಾರ್ಬಿ ಗೊಂಬೆ ಸೃಷ್ಟಿಕರ್ತೆ ರುತ್ ಹ್ಯಾಂಡ್ಲರ್. ದ ಕ್ರಿಯೇಟರ್ ಆಫ್ ಬಾರ್ಬಿ ಡಾಲ್ ಈಸ್ ರುತ್ ಹ್ಯಾಂಡ್ಲರ್. ಜನಸಂಖ್ಯಾ ವಿಭಜಕ ವರ್ಷ 1921. ಡೆಮೋಗ್ರಫಿಕ್ ಡಿವೈಡಿಯರ್ ಆಲ್ರೆಡಿ ಚರ್ಚೆ ಆಗಿದೆ. ಕೆನೆ ಪದರ ಅಂದರೆ ಕೆ ಸಂತಾನಂ ಆಯೋಗ. ಕ್ರಿಮಿಲಿಯರ್ ಕೆ ಸಂತಾನಂ. ನಿಶ್ಚಯಾತ್ಮಕ ಕ್ರಿಯೆ ಅಂತಂದರೆ ಜಾನ್ ಎಫ್ ಕೆನಡಿ. ಅಫರ್ಮೇಟಿವ್ ಆ್ಯಕ್ಷನ್ ಜಾನ್ ಎಫ್ ಕೆನಡಿ. ಭೂಪಾಲ್ ವಿಷಾನೀಲ ದುರಂತ ನಡೆದ ವರ್ಷ 1984. ದ ಭೂಪಾಲ್ ಗ್ಯಾಸ್ ಟ್ರಾಜಿಡಿ 1984. ಅಮೆಜಾನ್ ಕಾಮ್ ಅಂತಂದರೆ ಆನ್ಲೈನ್ ಶಾಪಿಂಗ್ ತಾಣ. ಅಮೆಜಾನ್ ಕಾಮ್ ಆನ್ಲೈನ್ ಶಾಪಿಂಗ್ ಸೈಟ್. ನೆಕ್ಸ್ಟ್ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತದ ಪ್ರಾಚೀನ ಹೆಸರನ್ನು ಬರೆಯಿರಿ. ಭರತ ವರ್ಷ, ಭರತಖಂಡ, ವರ್ಷ, ಜಂಬೂ ದ್ವೀಪ, ಇಂಡಿಯಾ, ಹಿಂದೂಸ್ತಾನ ಬರೆಯಿರಿ. ಅದನ್ನು ನೀವು ಬರಿಬೋದು. ರೈಟ್ ದ ಏನ್ಷಿಯಂಟ್ ನೇಮ್ ಆಫ್ ಇಂಡಿಯಾ. ಭರತ ವರ್ಷ, ಜಂಬೂ ದ್ವೀಪ. ಪ್ರಬಲ ಜಾತಿ ಪರಿಕಲ್ಪನೆ MN ಶ್ರೀನಿವಾಸ್. ಯಾವುದು ಡಾಮಿನೆಂಟ್ ಕಾಸ್ಟ್ ಅಂತ ಅಂದ ತಕ್ಷಣ MN ಶ್ರೀನಿವಾಸ್. ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ ಅಂತ ಬಂದರೆ ಮೈಸೂರು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಮೈಸೂರು. ನೆಕ್ಸ್ಟ್ IRDPಯನ್ನು ವಿಸ್ತರಿಸಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ IRDP ಅಂದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಜಸ್ಟಿಸ್ ಪಾರ್ಟಿಯ ಯಾವುದಾದ್ರೂ ಒಂದು ಉದ್ದೇಶವನ್ನು ತಿಳಿಸಿ ಅಂತಂದರೆ ಬ್ರಾಹ್ಮಣೇತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಸ್ಟೇಟ್ ಎನಿ ಒನ್ ಆಬ್ಜೆಕ್ಟಿವ್ ಆಫ್ ದ ಜಸ್ಟಿಸ್ ಪಾರ್ಟಿ. ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ಸ್ ಆಫ್ ನಾನ್ ಬ್ರಾಹ್ಮಿನ್ಸ್. ನೆಕ್ಸ್ಟ್ ಭಾಷಾವಾದ ಅಂತಂದ್ರೇನು ಚರ್ಚೆ ಮಾಡಿದೆ. ಸಾಮಾಜಿಕ ಹೊರಗುಳಿಕೆ ಚರ್ಚೆ ಆಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳು ಇದು ಚರ್ಚೆ ಆಗಿದೆ. ಸಾಮಾಜಿಕ ಸಮೈಕ್ಯತೆ ಅಂತಂದ್ರೇನು ಚರ್ಚೆ ಆಗಿರ್ತಕ್ಕಂಥದ್ದು. ಒಂದ್ಸಲ ನೋಡ್ಕೊಂಡ್ಬಿಡ್ಬೇಕಂದ್ರೆ ಯಾವುದಾದ್ರೂ 2 ಪ್ರಭಾವಿ ಇದು ಚರ್ಚೆ ಆಗಿದೆ, ಚರ್ಚೆ ಮಾಡಿದ್ದೀನಿ. ಭಾರತದಲ್ಲಿ 2 ಮಹಿಳಾ ಆಲ್ರೆಡಿ ಚರ್ಚೆ ಆಗಿದೆ. ಸಂಸ್ಕೃತಾನುಕರಣ ಅದು ಚರ್ಚೆ ಆಗಿದೆ. ಆಧುನೀಕರಣ ಇದನ್ನು ಚರ್ಚೆ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಲಿಂಗಾನುಪಾತ ಎಷ್ಟಿದೆ ಅಂದರೆ ಇದು ಚರ್ಚೆ ಆಗಿದೆ. ಸರಿಯಾದ ಜೋಡಿಗಳನ್ನು ಗುರುತಿಸಿ ಆನ್ಸರನ್ನು ಇಲ್ಲಿ ನೋಡ್ಕೊಂಬಿಡಿ. ಲಿಜ್ಜತ್ನ ಕೇಂದ್ರ ಕಚೇರಿ ಅದು ಎಲ್ಲಿದೆ? ಮುಂಬೈಯಲ್ಲಿದೆ. ಸೆಂಟ್ರಲ್ ಹೆಡ್ ಆಫೀಸ್ ಆಫ್ ಲಿಜ್ಜತ್ ಆಲ್ರೆಡಿ ಚರ್ಚೆ ಆಗಿರ್ತಕ್ಕಂಥದ್ದು. ಇಲ್ಲಿ ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು? ಆನ್ಸರ್ ಬಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ದ ಕಮಿಟಿ ದ್ಯಾಟ್ ರೆಕಮೆಂಡೆಡ್ ದ ಪಂಚಾಯತ್ ರಾಜ್ ಸಿಸ್ಟಮ್, ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಕೃತಿಯನ್ನು ಸಂಪಾದಿಸಿದವರು ಯಾರು ಅಂತಂದರೆ ಆನ್ಸರನ್ನು ನೋಡೋಣ. ಇಲ್ಲಿ ಕೆಳಗಡೆ ಇದೆ. MS A ರಾವ್ ಇಂಗ್ಲೀಷಲ್ಲಿ ಒಂದ್ಸಲ ನೋಡೋಣ. ಯಾವುದು? 5th ಕ್ವಶನ್. ದ ಎಡಿಟರ್ ಆಫ್ ದ ಬುಕ್ ಸೋಷಿಯಲ್ ಮೂಮೆಂಟ್ಸ್ ಇನ್ ಇಂಡಿಯಾ, ವಿಚ್ ಮೀನ್ಸ್ ಇಲ್ಲಿ ಏನಿದೆ? MS A ರಾವ್. ಆನ್ಸರ್ ಸಿ. ನೆಕ್ಸ್ಟ್ ಬೆಟ್ಟ ಸ್ಥಳವನ್ನು ತುಂಬಿರಿ ಅಂತ ಆನ್ಸರ್ ಇದೆ. ಕ್ವಶನ್ಸ್ ಇದೆ. ಜಾತಿ ಸದಸ್ಯತೆಯು ಹುಟ್ಟಿನಿಂದಲೇ ನಿರ್ಧಾರವಾಗ್ತಕ್ಕಂಥದ್ದು. ಹುಟ್ಟಿನಿಂದಲೇ ಇದು ಬರುತ್ತೆ. ಕಾಸ್ಟ್ ಮೆಂಬರ್ಶಿಪ್ ಈಸ್ ಡಿಟರ್ಮೈನ್ಡ್ ಬೈ ಬರ್ತ್. ಕೇರಳದ ನಂಬೂದರಿ ಪಿತೃಪ್ರಧಾನ ಕುಟುಂಬವನ್ನು ಇಲ್ಲಂ ಅಂತ ಕರಿತೀವಿ. ದ ಪೆಟ್ರಿಯಾರ್ಕಲ್ ಫ್ಯಾಮಿಲಿ ಆಫ್ ಕೇರಳಾಸ್ ನಂಬೂದರಿ ಇಸ್ ಕಾಲ್ಡ್ ಇಲ್ಲಂ. ಹೈನುಗಾರಿಕೆ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆ. ಡೈರಿಯಿಂಗ್ ಈಸ್ ಆ್ಯನ್ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟಿ. ಮಾಧ್ಯಮದವರೇ ಚರ್ಚೆ ಮಾಡಿದ್ದೀವಿ. ಚಿಪ್ಕೋ ಚಳುವಳಿ ಅಂತಂದರೆ ಪರಿಸರ ಚಳುವಳಿ. ಚಿಪ್ಕೋ ಮೂಮೆಂಟ್ ಈಸ್ ಆ್ಯನ್ ಎನ್ವಿರಾನ್ಮೆಂಟಲ್ ಮೂಮೆಂಟ್. ಹೊಂದಿಸಿ ಬರೆಯಿರಿ. ಸಂಸ್ಕೃತ ಅಂತ ಬಂದರೆ ನೀವು ಇಂಡೋ ಆರ್ಯನ್ ಭಾಷೆ ಅಂತ ಕರೀರಿ. ಅದಾದ ನಂತರ ಮತದಾನದ ಹಕ್ಕು ಅಂತಂದರೆ ಆರ್ಟಿಕಲ್ 325. ರಾಂಪುರ ಅಂತ ಬಂದರೆ MN ಶ್ರೀನಿವಾಸ್ ಅಂತ ಮಾಡ್ಕೊಳ್ಳಿ. ಅದಾದ ನಂತರ ಸಾಮಾಜಿಕ ಸಂಪರ್ಕ ತಾಣ ಅಂತ ಬಂದರೆ ಫೇಸ್ಬುಕ್ ಅಂತ ಬರೀರಿ. ಭೂಸಾ ಸಾಹಿತ್ಯ ಅಂದರೆ ಬಸವಲಿಂಗ ಅಂತ ಬರೀರಿ. ಸಾಂಸ್ಕ್ರಿಟ್ ವಿಚ್ ಮೀನ್ಸ್ ಇಂಡೋ ಆರ್ಯನ್ ಲ್ಯಾಂಗ್ವೇಜ್. ರೈಟ್ ಟು ವೋಟ್ ಆರ್ಟಿಕಲ್ 325. ನೆಕ್ಸ್ಟ್ ರಾಂಪುರ ವಿಚ್ ಮೀನ್ಸ್ MN ಶ್ರೀನಿವಾಸ್. ನೆಕ್ಸ್ಟ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಫೇಸ್ಬುಕ್. ಭೂಸಾ ಲಿಟ್ರೇಚರ್ ಬಿ ಬಸವಲಿಂಗಪ್ಪ. ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಕರೆಯಲು ಏಕೆ ಕರೆಯಲಾಗುತ್ತದೆ? ಕಾರಣ ಅಂತ ಕೇಳಿದ್ರು ಆ ರೀತಿ ಬರೀರಿ. ಭಾರತದಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವ ಸಮೂಹಗಳನ್ನು ನೆಲೆಸಿದ್ದು 1652 ಭಾಷೆಗಳು ಮತ್ತು ಸಾಕಷ್ಟು ಸಂಖ್ಯೆಯ ಉಪಭಾಷೆಗಳಿವೆ. ಆದ್ದರಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂತ ಕರೀತಾರೆ. ವೈ ಇಸ್ ಕಾಲ್ಡ್ ಮ್ಯೂಸಿಯಂ ಆಫ್ ಅ ಲ್ಯಾಂಗ್ವೇಜ್? ವೈ ಇಸ್ ಇಂಡಿಯಾ ಕಾಲ್ಡ್ ಮ್ಯೂಸಿಯಂ ಆಫ್ ಅ ಲ್ಯಾಂಗ್ವೇಜ್? ಇಲ್ಲಿ ಇಂಡಿಯಾ ಇಸ್ ಹೋಮ್ ಟು ಪಾಪ್ಯುಲೇಷನ್ಸ್ ಸ್ಪೀಕಿಂಗ್ ಮೆನಿ ಲ್ಯಾಂಗ್ವೇಜಸ್ with 1652 languages, 1652 languages and large number of dialects. Therefore, India is called language of a museum. Next, ದಕ್ಷಿಣ ವಲಯದ ಯಾವುದಾದ್ರೂ 2 ಬುಡಕಟ್ಟನ್ನು ಹೆಸರಿಸಿ ಅಂತಂದರೆ ಕಾಡು ಕುರುಬ, ಜೇನುಕೂರ, ಹಕ್ಕಿ ಪಿಕ್ಕಿ. ನೆಕ್ಸ್ಟ್ ಅದೇ ರೀತಿ ನೇಮ್ ಇನ್ ಟು ಟ್ರೈಬ್ ಆನ್ ದ ಸದರ್ನ್ ಜೋನ್ ಅಂತ ಬಂದಾಗ
ಕಾಡು ಕುರುಬ, ಜೇನು ಕುರುಬ, ಹಕ್ಕಿ ಪಿಕ್ಕಿ. ಮಹಿಳಾ ಆಯೋಗದ ಎರಡು ಕಾರ್ಯಕ್ರಮದ ಒಂದು ಕಾರ್ಯವನ್ನು ತಿಳಿಸಿ ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಪುಷ್ಕರ್ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತೆ? ರಾಜಸ್ಥಾನ. ಪುಷ್ಕರ್ ಫೇರ್ ಹೆಲ್ಡ್ ಅಟ್ ರಾಜಸ್ಥಾನ ಡಿಸ್ಟ್ರಿಕ್ಟ್. ಅಂಥೋನಿ ಗಿಡಿಂಗ್ಸ್ ಅವರ ಕೃತಿ ಅಂತಂದರೆ ಸೋಷಿಯಾಲಜಿ. ದ ಬುಕ್ ಆಫ್ ದ ಅಂಥೋನಿ ಗಿಡಿಂಗ್ಸ್ ಸೋಷಿಯಾಲಜಿ. ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಆಲ್ರೆಡಿ ಆಗಿದೆ. ಭಾರತೀಯ ಬುಡಕಟ್ಟುಗಳು ಯಾವುದಾದ್ರು ಎರಡು ಸಮಸ್ಯೆ, ಭೌಗೋಳಿಕ ಪ್ರತ್ಯೇಕತೆ, ಇದು ಕ್ವಶನ್ ರಿಪೀಟ್ ಆಗಿದೆ. ಮತ್ತು ಇದು ನೆಕ್ಸ್ಟ್ ಈ ಒಂದು ಪ್ರಶ್ನೆನ ನಾನು ಚರ್ಚೆ ಮಾಡಿದ್ದೀನಿ. ಮಹಿಳೆಯರ ಗ್ರಾಮೀಣ ಆದಾಯ ಆಗಿದೆ, ಪ್ರಶ್ನೆ ಚರ್ಚೆ ಮಾಡಿದ್ದೀನಿ ಆಲ್ರೆಡಿ. ನಗರ, ಅದು ಕೂಡ ಚರ್ಚೆ ಆಗಿದೆ. ಅಂತರ್ಜಾಲದ ಎರಡು ಅನುಕೂಲತೆಗಳನ್ನು ಬರೀರಿ, ಆಲ್ರೆಡಿ ಮಾಡಿದ್ದೀವಿ. ಕ್ವಶನ್ಸ್ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾಗೋಡು ರೈತರ ಹೋರಾಟಕ್ಕೆ ಎರಡು ಆಲ್ರೆಡಿ ಕೊಟ್ಟಿದ್ದೀನಿ. ಸಂಸ್ಕೃತಾನುಕರಣ ಚರ್ಚೆ ಮಾಡಿದೆ. ಅದಾದ ನಂತರ ಭಾರತದ ಸಾಮಾಜಿಕ ಪರಿವರ್ತನೆ ಎರಡು ಮೂಲಗಳು ಯಾವುವು ಅಂತ ಕೊಡಿದಾಗ ಆಂತರಿಕ ಮೂಲ, ಈ ಪ್ರಶ್ನೆ ಚರ್ಚೆ ಆಗಿದೆ. ಭಾರತವನ್ನು ಮೊದಲು ಪ್ರವೇಶ ಮಾಡಿರ್ತಕ್ಕಂಥ ಯುರೋಪಿಯನ್ ವಸಾಹತುಶಾಹಿ ಅಂತಂದರೆ ಪೋರ್ಚುಗೀಸರು. ಯುರೋಪಿಯನ್ ಕೊಲೋನಿಯಲಿಸ್ಟ್ಸ್ ಎಂಟರ್ ಟು ಇಂಡಿಯಾ ಫಸ್ಟ್ ಅಂತಂದರೆ ಅದು ಪೋರ್ಚುಗೀಸರು. ಆಯಿತಾ? ನೆಕ್ಸ್ಟ್ ಹೋಗೋಣ. ಈ ಒಂದು ಪ್ರಶ್ನೆನ ನೀವೇ ಓದ್ಕೊಂಬಿಡಿ, ಪೌಸ್ ಮಾಡಿ ಈಗ ಓದಿ ಮುಂದೆ ಹೋಗೋಣ. ಆನ್ಸರ್ ಎ ಮತ್ತು ಬಿ ಎರಡು ಸರಿಯಾಗಿರ್ತಕ್ಕಂಥದ್ದು. ಸೋಲಿಗರ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ಸಂಘಟನೆ ಅಂತಂದರೆ ಇದು ವಿವೇಕಾನಂದ ಗಿರಿಜನ ಕೇಂದ್ರ. ನೆಕ್ಸ್ಟ್ ಆರ್ಗನೈಸೇಷನ್ ವರ್ಕಿಂಗ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೋಲಿಗಾಸ್, ವಿವೇಕಾನಂದ ಗಿರಿಜನ ಕೇಂದ್ರ. ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿರ್ತಕ್ಕಂಥ ಕಮಿಟಿ ಯಾವುದು ಅಂತಂದರೆ ಆಲ್ರೆಡಿ ನಾವು ಬಲವಂತರಾಯ್ ಮೆಹ್ತಾ ಸಮಿತಿ ಈ ಪ್ರಶ್ನೆಯನ್ನು ಚರ್ಚೆ ಮಾಡಿದ್ವಿ, ಮತ್ತೆ ರಿಪೀಟ್ ಮಾಡೋದು ಬೇಡ. ಪಶ್ಚಿಮ ಬಂಗಾಳದ ಗೋರ್ಕ್ಲ್ಯಾಂಡ್ ಚಳುವಳಿಗೆ ಒಂದು ಉದಾಹರಣೆ ಅಂತಂದರೆ ಯಾವುದು ಉದಾಹರಣೆ? ದ ಗೋರ್ಕ್ಲ್ಯಾಂಡ್ ಮೂವ್ಮೆಂಟ್ ಇನ್ ವೆಸ್ಟ್ ಬೆಂಗಾಲ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ದಿಸ್ ಮೂವ್ಮೆಂಟ್ ಅಂತ ಬಂದರೆ ನಾವೇನಂತ ಬರೆಯೋಣ? ಹೊರಗುಳುವಿಕೆ ಚಳುವಳಿ ಅಥವಾ ಎಕ್ಸ್ಕ್ಲೂಷನರಿ ಮೂವ್ಮೆಂಟ್. ಡೆಮೋಗ್ರಫಿ ಆಲ್ರೆಡಿ ಮುಗಿದಿದೆ. ಪ್ರತ್ಯೇಕತಾ ನೀತಿ ಅಂತಂದರೆ J.H. ಹಟನ್. ಐಸೋಲೇಟೆಡ್ ಪಾಲಿಸಿ ವಾಸ್ ಅಡ್ವೊಕೇಟೆಡ್ J.H. ಹಟನ್. ನೆಕ್ಸ್ಟ್ ಪರಿಶಿಷ್ಟ ಜಾತಿಯ ಪಂಗಡಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಸಂವಿಧಾನದ ಡ್ಯಾಶ್ ವಿಧಿ ಇವು ಮೀಸಲಾತಿ ನೀಡಿದೆ ಅಂದರೆ 335ನೇ ವಿಧಿ. ದ ಆರ್ಟಿಕಲ್ 335 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ರಿಸರ್ವೇಷನ್ ಟು ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಇನ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್. ದೊರಾಯಿ ಮಾರುಕಟ್ಟೆ ಅಧ್ಯಯನ ಅಲ್ಫ್ರೆಡ್ ಗಿಲ್ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ, ಅದನ್ನು ಸ್ಟಡಿ ಮಾಡಿದ್ವಿ. ಆಂಧ್ರ ಪ್ರದೇಶದ ದಿಬಗುಂಟೆ ಗ್ರಾಮದ ಮಹಿಳೆಯರು ಪಾನ್ ನಿಷೇಧ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ನೋಡೋದು ವುಮೆನ್ ಆಫ್ ದಿಬಗುಂತ, ಏನದು ಹೆಸರು ಏನಿದೆ, ದಿಬಗುಂಥ ವಿಲೇಜ್ ಇನ್ ಆಂಧ್ರ ಪ್ರದೇಶ ಸ್ಟಾರ್ಟೆಡ್ ಆ್ಯಂಟಿ ಲಿಕ್ವಾರ್ ಮೂವ್ಮೆಂಟ್. ನೆಕ್ಸ್ಟು ಈಗ ಹೊಂದಿಸಿ ಬರೀರಿ ನೋಡೋಣ. ಕೆನೆ ಪದರ ಅಂದರೆ ಸಂತಾನಂ ಸಿದ್ಧಿ. ಕರುಣಾ ಟ್ರಸ್ಟ್ ಅಂದರೆ ಇದು ಆಗಿಲ್ಲ, ನಾನು ಇದನ್ನು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆರೋಗ್ಯ ವಿಮಾ ಅಂತಂದರೆ ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ, ಇದು ಕ್ವಶನ್ ಎಲ್ಲ ರಿಪೀಟ್ ಆಗಿದೆ. ನೀರಾ ಚಳುವಳಿ ಅಂದರೆ ತೆಂಗು ಬೆಳೆ. ನೀರಾ ಮೂವ್ಮೆಂಟ್, ಕೊಕೊನಟ್ ಕಾರ್ಪ್, ಮಾಧ್ಯಮ ದೊರೆ ಚರ್ಚೆ ಆಗಿದೆ. ಇಲ್ಲಿ ಇದು ಎಲ್ಲ ಪ್ರಶ್ನೆ ಚರ್ಚೆ ಆಗಿರ್ತಕ್ಕಂಥ. ನೆಕ್ಸ್ಟ್ ಮುಂದೆ ಹೋಗೋಣ. ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೆ ಏನು? ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ದೇಶವೊಂದರ ಸಮಸ್ತ ಜನರು ಒಂದು ಸಮಾನ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಇಂಗ್ಲೀಷಲ್ಲಿ ವಾಟ್ ಈಸ್ ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ಆಲ್ ದ ಪೀಪಲ್ ಆಫ್ ಅ ಕಂಟ್ರಿ ಅಸಿಮಿಲೇಟಿಂಗ್ ವಿತ್ ಅ ಕಾಮನ್ ಐಡೆಂಟಿಟಿ ಈಸ್ ನ್ಯಾಷನಲ್ ಇಂಟಿಗ್ರೇಷನ್. ಭಾರತೀಯ ವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಅಂತ ಕರೆದವರು ಯಾರು? ಹೆನ್ರಿ ಮೆನ್. ನೆಕ್ಸ್ಟ್ ಹೂ ಕಾಲ್ಡ್ ದ ಇಂಡಿಯನ್ ಜಾಯಿಂಟ್ ಫ್ಯಾಮಿಲಿ ಗ್ರೇಟ್ ಹೌಸ್ ಆರ್ ಬಿಗ್ ಹೌಸ್? ಹೆನ್ರಿ ಮೆನ್. IRDPಯನ್ನು ವಿಸ್ತರಿಸಿ ಮಾಡಿದ್ವಿ, ಚರ್ಚೆ ಆಗಿದೆ. ಮಕ್ಕಳ ಲಿಂಗಾನುಪಾತ ಹೆಚ್ಚಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಎರಡು ಕಾರ್ಯಕ್ರಮಗಳನ್ನು ಬರೀರಿ. ಬೇಟಿ ಪಡಾವ್ ಬೇಟಿ ಬಚಾವ್, ಅದಾದ ಸುಕನ್ಯಾ ಸಮೃದ್ಧಿ ಯೋಜನೆ. ನೆಕ್ಸ್ಟ್ ರೈಟ್ ಟು ಪ್ರೋಗ್ರಾಮ್ಸ್ ಟೇಕನ್ ಬೈ ದ ಗೌರ್ಮೆಂಟ್ ಟು ಇನ್ಕ್ರೀಸ್ ದ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದರೆ ಸುಕನ್ಯಾ ಸಮೃದ್ಧಿ, ಬೇಟಿ ಪಡಾವ್ ಬೇಟಿ ಬಚಾವ್. ನೆಕ್ಸ್ಟ್ ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ. ಆಲ್ರೆಡಿ ಇತರೆ ಜಾತಿಗಿಂತ ಹೆಚ್ಚು ಸಂಖ್ಯಾತ್ಮಕ ಬಲವಿರುವ ಆರ್ಥಿಕ ರಾಜಕೀಯ ಅಧಿಕಾರ ಹೊಂದಿರುವ ಸ್ಥಳೀಯ ಜಾತಿ ಏಣಿ ಶ್ರೇಣಿಗಳಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಪ್ರಬಲ ಜಾತಿಯಾಗಿದೆ. ಇಂಗ್ಲೀಷಲ್ಲಿ ನೋಡೋದಾದರೆ ವಾಟ್ ಈಸ್ ಡಾಮಿನೆಂಟ್ ಕಾಸ್ಟ್ ಅಂತ ನೋಡೋದಾದ್ರೆ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಕಾಸ್ಟ್ ವಿಚ್ ಎಂಜಾಯ್ಸ್ ನ್ಯೂಮರಿಕಲ್ ಸ್ಟ್ರೆಂತ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಪವರ್ ಓವರ್ ದ ಕಾಸ್ಟ್ ಆ್ಯಂಡ್ ಹೈ ರಿಚುವಲ್ ಸ್ಟೇಟಸ್ ಇನ್ ದ ಲೋಕಲ್ ಕಾಸ್ಟ್ ಹೈರಾರ್ಕಿ ಈಸ್ ಡಾಮಿನೇಟೆಡ್ ಕಾಸ್ಟ್. ಸೂಕ್ಷ್ಮ ಹಣಕಾಸಿನ ಆಲ್ರೆಡಿ ಪ್ರಶ್ನೆ ಚರ್ಚೆ ಮಾಡಿ. ಗ್ರಾಮೀಣ ಅಧ್ಯಯನದಿಂದ ಹೊರಬಂದ ಎರಡು ಪರಿಕಲ್ಪನೆಗಳನ್ನು ಹೆಸರಿಸಿ. ಸಂಸ್ಕೃತಾನುಕರಣ ಪಾಶ್ಚಿಮಾತ್ಯ ಪ್ರಶ್ನೆ ಚರ್ಚೆ ಆಗಿದೆ, ಇಂಗ್ಲೀಷ್ ಕೂಡ ಹೇಳಿದ್ದೀನಿ. ಸಾಮಾಜಿಕ ಎರಡು ಸಂಪರ್ಕ ತಾಣಗಳಂತಂದರೆ ಬರಿಬೋದು ನೀವು. SNDP ಎರಡು ಉದ್ದೇಶ ಅಂತಂದರೆ ಏನು? SNDP ಎರಡು ಜಾತಿರಹಿತ ಸಮಾಜದ ನಿರ್ಮಾಣ, ಅಲಕ್ಷಿತ ಜಾತಿಯ ಇಳವರನ್ನು ಸಶಕ್ತಗೊಳಿಸುವುದು. ಸ್ಟೇಟ್ ಟು ಅಬ್ಜೆಕ್ಟಿವ್ಸ್ ಆಫ್ SNDP ಆರ್ಗನೈಸೇಷನ್ ಅಂದರೆ ಬಿಲ್ಡಿಂಗ್ ಅ ಕಾಸ್ಟ್ಲೆಸ್ ಸೊಸೈಟಿ. ನೆಕ್ಸ್ಟ್ ಎಂಪವರಿಂಗ್ ದ ನೆಗ್ಲೆಕ್ಟೆಡ್ ಎಜೆನ್ವಾ ಕಾಸ್ಟ್. ನೆಕ್ಸ್ಟ್ ಸಂಸ್ಕೃತಾನುಕರಣದ ಎರಡು ಟೀಕೆಗಳನ್ನು ಬರೆಯಿರಿ. ಸಂಸ್ಕೃತಾನುಕರಣ ಮೂಲಭೂತವಾಗಿ ಸಾಂಸ್ಕೃತಿಕ ಬದಲಾವಣೆಯ ಬಗ್ಗೆ ವಿಶ್ಲೇಷಿಸುತ್ತದೆ ವಿನಃ ಸಂರಚನಾತ್ಮಕ ಪರಿವರ್ತನೆ ಬಗ್ಗೆ ವಿಶ್ಲೇಷಣೆ ಕೊಡೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ಕನ್ನಡ ಓದ್ತೀನಿ ಪೂರ್ತಿ. ಭಾರತದ ಸಾಮಾಜಿಕ ಪರಿವರ್ತನೆಯ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ವಿಶ್ಲೇಷಣೆಗೆ ಮಾತ್ರ ಸಹಾಯಕವಾಗಿದೆ. ಇಟ್ ಈಸ್ ಹೆಲ್ಪ್ಫುಲ್ ಓನ್ಲಿ ಫಾರ್ ದ ಅನಾಲಿಸಿಸ್ ರಿಲೇಟೆಡ್ ಟು ದ caste system of India's social transformation. It basically analyzes culture change but does not provide analysis structure for change.
ಇವು ಒಂದು ಆನ್ಸರ್ ಹೇಳಿ ಏನಂತ ಕ್ವಶನ್ ಅಂದರೆ ರೈಟ್ ಟು ಕ್ರಿಟಿಸಿಸಮ್ ಆಫ್ ಸಂಸ್ಕೃತೈಸೇಷನ್. ನೆಕ್ಸ್ಟ್ ಪಾಶ್ಚಿಮಾತ್ಯೀಕರಣದ ಯಾವುದಾದ್ರು 2 ಕ್ಷೇತ್ರಗಳನ್ನು ಕೊಡಿ ಆನ್ಸರನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. 5 ಅಂಕದ ಪ್ರಶ್ನೆ ನೋಡಿ, 5 ಅಂಕದ ಪ್ರಶ್ನೆ ಯಾವ್ಯಾವ ಅಧ್ಯಾಯಗಳನ್ನು ಓದಬೇಕಂತ ಹೇಳಿದೆ ಆ ಅಧ್ಯಾಯಗಳನ್ನು ಮಾತ್ರ ಓದೋಣ. 5 ಅಂಕದ ಪ್ರಶ್ನೆ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡಿ. ಜನಸಂಖ್ಯಾಶಾಸ್ತ್ರ ಎಂದ್ರೇನು ಓದ್ಬೇಕು ನೀವು ಇದನ್ನು. ಓದಿ ಇದನ್ನು ಓದಿ, ಬೇಡ ಓದ್ಬೇಡ್ರಿ ಇದನ್ನು. ನಿಮಗೆ ಆ ಒಂದು ಅಧ್ಯಾಯದಿಂದ ಓದಬೇಕಂದ್ರೆ ಓದಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಇದನ್ನು ಓದಿ. ರೈತರ ಆತ್ಮಹತ್ಯೆನ ಬೇಡ. ಕರ್ನಾಟಕದ ಬೇಡ. ವೈವಿಧ್ಯತೆ ಇದನ್ನು ಓದಿ. ಇದನ್ನೊಂದು ಓದಿ. ಎಕ್ಸ್ಟ್ರಾ ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೋಡಿ ಆಲ್ರೆಡಿ 40 ನಿಮಿಷ ಆಗೋಗಿದೆ. ಸೊ ಈ ಏನು 5 ಮತ್ತು 10 ಅಂಕದ ಪ್ರಶ್ನೆಗಳನ್ನೆಲ್ಲ ಕೊಟ್ಟನಲ್ಲ, ಈ ಒಂದು PDF ಅನ್ನು ನಾನು ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ಆನ್ಸರನ್ನು ನೀವು ತೊಗೊಂಡು ಓದ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಈ ಒಂದು PDF ಅನ್ನು ಕೂಡ ಕೊಟ್ಟಿರ್ತೀನಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.